ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯಲ್ಲಿ ಇಂದಿನ ರುಚಿಕರ ಅಡುಗೆಗಳು: ಹಾಲ್ ಅಕ್ಕಿ ಪಲಾವ್, ಕ್ಯಾಪ್ಸಿಕಮ್ ಮಖನಿ, ಚಟ್ಪಟ್ ಪಕೋಡಾ, ಚಾಕ್ಲೇಟ್ ಮೌಸ್. ನಾವು ಜೀವನದಲ್ಲಿ ಯಾವಾಗಲೂ ಒಳ್ಳೆದನ್ನೇ ತಿಳ್ಕೋಬೇಕು, ಒಳ್ಳೆದನ್ನೇ ಮಾಡಬೇಕು, ಒಳ್ಳೆದನ್ನೇ ಬಯಸಬೇಕು. ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ನಾವು ಖಂಡಿತ ತಪ್ಪು ಮಾಡ್ತಾ ಇರ್ತೀವಿ. ಆದ್ರೆ ತಪ್ಪು ಅಂದ್ರೆ ನಾವು ಮಾಡ್ತಾ ಇರೋಂಥ ತಪ್ಪು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅದನ್ನ ತಿದ್ಕೊಳ್ಳೋದ್ರಲ್ಲೇ ಅಲ್ವಾ ದೊಡ್ಡ ಗುಣ. ಸೊ ಬನ್ನಿ, ಹಾಗಾದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಅಂತ ನೋಡುವಂತ ಸಮಯ. ಅವರು ಹೀಲರ್, ಅಂದ್ರೆ ಅವರ ಒಂದು ಟಚ್ ಅಲ್ಲೇ ಯಾವುದೇ ಕಾಯಿಲೆ ಇದ್ರೂ ಗುಣ ಆಗ್ಬಿಡತ್ತೆ. ಬನ್ನಿ, ಲೆಟ್ಸ್ ವೆಲ್ಕಮ್ ಮೀರಾ ಪ್ರಸನ್ನ. ನಮಸ್ಕಾರ. ಸೊ ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಸ್ಲಿಮ್ ಅಂಡ್ ಬ್ಯೂಟಿಫುಲ್, ಆಲ್ವೇಸ್ ಯಂಗ್ ಅಂಡ್ ವಿತ್ ಗ್ರೀನ್. ಎಸ್, ಥ್ಯಾಂಕ್ ಯು. ಸೊ ಆಕ್ಚುಲಿ ನೀವು ಯುವರ್ ಅ ಹೀಲರ್. ಹೌದು. ಸೊ ಯಾವ ತರದ ಒಂದು ಥೆರಪಿ ಅಂಡ್ ಇದೆಲ್ಲ ಏನು ಅಂತ ಖಂಡಿತ ಮಾತಾಡ್ತೀನಿ. ಬಟ್ ಕ್ಯಾನ್ ಯು ಬ್ರೀಫ್ ಏನಿದು ಎಕ್ಸಾಕ್ಟ್ಲಿ? ನಾನು ಮಾಡೋದು ಪ್ರಾಣಿಕ್ ಹೀಲಿಂಗ್ ಅಂತ ಹೇಳಿ, ದೇಹನ ಮುಟ್ಟದೇನೆ ನಮ್ಮ ಕೈಗಳನ್ನ ಉಪಯೋಗಿಸಿ ಮಾಡುವಂತ ಥೆರಪಿ. ಅಂದ್ರೆ ಇದಕ್ಕೆ ಪ್ರೊಸೀಜರ್ ಇದೆ, ಟೆಕ್ನಿಕ್ಸ್ ಇದೆ. ಟೆಕ್ನಿಕ್ಸ್ ನ ಪ್ರಾಕ್ಟೀಸ್ ಮಾಡಿ ನಾವು ಕಲ್ತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಹೀಲಿಂಗ್ ಮಾಡ್ತೀವಿ. ವೆರಿ ನೈಸ್. ಆಕ್ಚುಲಿ ನಾವು ಯಾತಕ್ಕೋಸ್ಕರ ಈ ಪ್ರಾಣಿಕ್ ಹೀಲಿಂಗ್ ಅನ್ನ ವಿ ಹ್ಯಾವ್ ಟು ಟೇಕ್? ವಾಟ್ ಇಸ್ ದ ರೀಸನ್? ಯಾವ ಕಾರಣಕ್ಕೋಸ್ಕರ ಇದನ್ನ ಬಂದು ಚಿಕಿತ್ಸೆ ತಗೋತಾರೆ? ದೈಹಿಕ ಪ್ರಾಬ್ಲಮ್ಗಳಿದ್ರೆ ಬರ್ತಾರೆ, ಮಾನಸಿಕ ಪ್ರಾಬ್ಲಮ್ಗಳಿದ್ರೆ ಬರ್ತಾರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರೆ, ಹಣಕಾಸಿನ ತೊಂದರೆಗಳಿದ್ರೆ ಅದಕ್ಕೂ ಬರ್ತಾರೆ, ರಿಲೇಶನ್ಶಿಪ್ ತೊಂದರೆಗಳಿದ್ರೆ ಅದಕ್ಕೂ ಬರ್ತಾರೆ. ಆಲ್ಮೋಸ್ಟ್ ಎಲ್ಲಾ ತರ ತೊಂದರೆಗಳಿಗೂ ಬರ್ತಾರೆ. ಓಕೆ, ನೋಡೋಣ ಇದು ಎಷ್ಟು ಇಂಟ್ರೆಸ್ಟಿಂಗ್ ಏನು ಅಂತ ಖಂಡಿತ ಕೇಳ್ತೀನಿ. ಡೆಫಿನೆಟ್ಲಿ. ಬಟ್ ಇವತ್ತು ನೀವು ಬಂದಿರೋದ್ರಿಂದ ಹೆಲ್ತ್ ಕಾನ್ಶಿಯಸ್ ಖಂಡಿತ ನೀವು ಇರ್ತೀರಾ. ಸೊ ಹಾಗೆ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಬೆಸ್ಟ್ ರೆಸಿಪೀಸ್ ಅನ್ನ ಕೂಡ ಹೇಳ್ಕೊಡ್ತೀರಾ. ಸೊ ಯಾವ ರೆಸಿಪಿಯಿಂದ ಶುರು ಮಾಡೋಣ? ಮೊದಲನೇದಾಗಿ ನಾನು ಹಾಲ್ ಅಕ್ಕಿ ಪಲಾವ್ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಲ್ ಅಕ್ಕಿ ಪಲಾವ್. ಹೌದು, ಶುರು ಮಾಡೋಣ. ಹಾಲ್ ಅಕ್ಕಿ ಪಲಾವ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಕಾಯಿ ಹಾಲು, ಅಕ್ಕಿ, ತುಪ್ಪ, ಬಟಾಣಿ, ಉಪ್ಪು, ಮೆಣಸಿನಕಾಯಿ, ಪಲಾವ್ ಪತ್ತ, ಲವಂಗ, ಕ್ಯಾರೆಟ್, ಹುರುಳಿಕಾಯಿ, ಸ್ವಲ್ಪ ಈರುಳ್ಳಿ, ಚಕ್ಕೆ, ಏಲಕ್ಕಿ, ಸ್ವೀಟ್ ಕಾರ್ನ್, ಅಮೆರಿಕನ್ ಕಾರ್ನ್. ಶುರು ಮಾಡೋಣ ಹಾಗಾದ್ರೆ. ಶೋರ್. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಶೋರ್. ಸೊ ಫಸ್ಟ್ ಕುಕ್ಕರ್ ಬೇಕು. ಕುಕ್ಕರ್. ಓಕೆ. ಸೊ ತುಪ್ಪ ಬಳಸ್ತಾ ಇದ್ದೀರಾ ಇದಕ್ಕೆ? ಹೌದು. ಒಂದು 2-3 ಚಮಚ ತುಪ್ಪ, ಮತ್ತೆ ಒಂದು ಸ್ವಲ್ಪ ಎಣ್ಣೆ. ತುಪ್ಪ ಬೇಸಿಕಲಿ ಒಳ್ಳೆ ಟೇಸ್ಟ್ ಬರ್ಲಿ ಅಂತ ಹೇಳಿ. ಆಮೇಲೆ ಸ್ವಲ್ಪ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಷ್ಟು ಹಾಕೋಣ? ಒಂದು 2 ಸ್ಪೂನ್ ಅಷ್ಟು. ಸಾಕಾಗುತ್ತಾ? ಈರುಳ್ಳಿ ಹಾಕ್ಬೇಕು. ಸೊ ಇದು ಟೋಟ್ಲಿ ಬ್ರೌನ್ ಆಗ್ಬೇಕಾ? ಈರುಳ್ಳಿ ಬ್ರೌನ್ ಆಗ್ಬೇಕು? ಫುಲ್ ಬ್ರೌನ್ ಆಗೋದು ಬೇಡ, ಯಾಕಂದ್ರೆ ಪಲಾವ್ ಅಂದ್ರೆ ಜನರಲಿ ಎಲ್ಲರಿಗೂ ಸ್ವಲ್ಪ ಬೆಳ್ಳಗಿರ್ಬೇಕು ಅಂತ ಆಸೆ ಪಡ್ತಾರೆ. ನಾವು ಕಾಯಿ ಹಾಲು ಹಾಕ್ತಿರೋದ್ರಿಂದ ಸ್ವಲ್ಪ ಬೆಳ್ಳಗೆ ಇರಲಿ ಅಂತ ಹೇಳಿ ತುಂಬಾ ಇದು ಮಾಡ್ಕೊಳ್ಳಲ್ಲ, ಬಾಡಿಸ್ಕೊಳ್ಳಲ್ಲ. ಇದು ಬೇಯ್ತಾ ಇರುವಾಗ ಇದಕ್ಕೆ ಏಲಕ್ಕಿ, ಒಂದು 2 ಏಲಕ್ಕಿನ ಹಿಂಗೆ ಜಸ್ಟ್ ಓಪನ್ ಮಾಡಿ ಹಾಕೋದು ಅಷ್ಟೇ. ಸೊ ಅದು ಬಾಯಿಗೆ ಸಿಗ್ತಾ ಇದ್ರೆ ಮಧ್ಯದಲ್ಲಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗೆ ಜಜ್ಬೇಕಂತ ಏನಿಲ್ಲ, ಹಂಗೇನಿಲ್ಲ. ಬೇಕು ಇವಾಗ ಮಕ್ಳುಗಳು ತೆಗ್ದಿಡ್ತಾರೆ ಅಂದ್ರೆ ಅವಾಗ ಜಜ್ಜಿ ಹಾಕ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಹಂಗೆ ಹಾಕ್ಬೋದು. ಮತ್ತೆ ಚಕ್ಕೆ, ಇದೆಲ್ಲ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಇದೆಲ್ಲ ಬೇಸಿಕ್ಲಿ ಟೇಸ್ಟ್ಗೋಸ್ಕರ, ಸ್ಮೆಲ್ಗೋಸ್ಕರ ಹಾಕೋದು. ಇದು ಪೈನಾಪಲ್ ಹೂವ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಇದನ್ನ ನಾವು ಬಿರಿಯಾನಿ ಅಥವಾ ಪಲಾವ್ ಮಾಡೋ ಸಾಮಾನ್ಯ ಎಲ್ಲವಾಗ್ಲೂ ಬಳಸ್ತೀವಲ್ಲ ಅದು. ಅದನ್ನ ಜಸ್ಟ್ ಹಿಂಗೆ ಪುಡಿ ಮಾಡ್ಬಿಟ್ಟು ಹಂಗೆ ಕೈಯಲ್ಲಿ ಪುಡಿ ಮಾಡಿ ಹಾಕಿದ್ರೆ ಆಯ್ತು. ಇದು ದಾಲ್ಚಿನ್ನಿ ಹೂವ ಅಂತ ಹೇಳ್ತಾರೆ, ಅದು ಟೇಸ್ಟ್ಗೆ, ಸ್ಮೆಲ್ಗೆ. ಅದು ಎಲ್ಲ ಮಸಾಲ ಹಾಕ್ತಾ ಇದ್ದಂಗೆ ಘಮ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು. ಸೊ ಅದನ್ನ ಹುರ್ಕೊಳ್ಬೇಕು. ಚೂರು ಬೆಂದಿದೆ ಅಂದ ತಕ್ಷಣ ಏನ್ ಮಾಡ್ತೀವಿ, ಪತ್ತ, ಅದು ಸ್ಮೆಲ್ಗೋಸ್ಕರ, ಬೇಸಿಕಲಿ ಪಲಾವ್ಗೆ ಸ್ಮೆಲ್ಗೋಸ್ಕರ ಪತ್ತ ಹಾಕ್ತೀವಿ. ಅದಾಗತ್ಲು ಅಕ್ಕಿ, ಅದನ್ನ ಹಾಕ್ಬೇಕು. ಸೊ ಅಕ್ಕಿನ ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಅದ್ರ ನೀರಿನ ಅಂಶ ಹೋದ್ಮೇಲೆ ಅಂಟ್ಕೊಂಡಿರಲ್ಲ, ಸೊ ಚೆನ್ನಾಗಿ ಬರುತ್ತೆ. ವೆರಿ ನೈಸ್. ಅದಕ್ಕೋಸ್ಕರ ಚೂರು ಹುರ್ಕೋಬೇಕು. ಇವಾಗ ಬೇರೆ ತರಕಾರಿಗಳನ್ನೆಲ್ಲ ಹಾಕೊಳ್ಬೇಕು. ಕಾರ್ನ್. ಸೊ ಕಾರ್ನ್ ಆಲ್ರೆಡಿ ಬೆಂದಿದೆ ಅನ್ಸುತ್ತಲ್ಲ? ಬಟಾಣಿ. ಸೊ ಈಗ ನೀವು ಬಟಾಣಿ ಹಾಕಿದ್ದೀರಾ, ಮತ್ತೆ ಕಾರ್ನ್ ಹಾಕಿದ್ದೀನಿ. ಸೊ ಎರಡನ್ನೂ ನೀವು ಬಾಯ್ಲ್ ಮಾಡಿದ್ದೀರಾ? ಇಲ್ಲ, ಹಸಿ ಕಾರ್ನ್, ಹಸಿ ಬಟಾಣಿ, ಹಂಗೆ ಹಸಿ ಕ್ಯಾರೆಟ್ ಸಹ. ಮಕ್ಕಳುಗಳಿಗೆ ಕಲರ್ಫುಲ್ ಆಗಿ ಕಾಣಿಸಿದ್ರೆ ಅವಾಗ ನಿಜವಾಗ್ಲೂ ಇಷ್ಟಪಟ್ಕೊಂಡು ತಿಂತಾರೆ. ಹೌದು. ಇಲ್ಲ ಅಂದ್ರೆ ಇದು ಬೇಡ ಅದು ಬೇಡ ತುಂಬಾ ಜಾಸ್ತಿ ಆಗುತ್ತೆ.
ಸೊ ಹಾಗಾಗಿ ಇದಕ್ಕೆ ಎಲ್ಲಾ ತರಕಾರಿನೂ ಬಳಸ್ತೀವಿ, ಆದ್ರೆ ಸ್ವಲ್ಪ ಚೆನ್ನಾಗಿ ಈಗ ಇದು ಹಾಕಿದ್ದೀರಾ, ಬೀನ್ಸ್ ಹಾಕಿದ್ದೀರಾ, ಸೊ ಅದು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್. ಅಷ್ಟನ್ನು ಇವಾಗ ಹುರ್ಕೊಳ್ಬೇಕು. ನೋಡಿದ್ರೆ ಇವಾಗ ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ನೋಡಿ. ಹೌದು, ಯೆಲ್ಲೋ, ಗ್ರೀನ್ ಅಂಡ್ ಆರೆಂಜ್. ವಾವ್, ಎಲ್ಲ ಕಲರು ಇದೆ ಆಲ್ಮೋಸ್ಟ್. ಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೆಲವರಿಗೆ ಜಾಸ್ತಿ ಬೇಕಾಗುತ್ತೆ. ಅಂಡ್ ತರಕಾರಿ ಹಾಕಿರೋದ್ರಿಂದ ಸೊ ತರಕಾರಿಗಳು ಹೀರ್ಕೊಂಡ್ಬಿಡುತ್ತೆ. ಓಕೆ, ಸೊ ಇವಾಗ ಕಾಯಿ ಹಾಲು ಹಾಕಿ, ಸೊ ತಿಕ್ಕಾಗಿರೋಂಥ ಕಾಯಿ ಹಾಲು ಹಾಕ್ತಾ ಇದ್ದೀರಾ. ಯೂಶ್ವಲಿ ಐ ಮೀನ್ ನೀವು ಮಾಡ್ಕೊಂಡಾಗ ಫಸ್ಟ್ ಒಂದು 2-3 ಬ್ಲೆಂಡ್ ಅಲ್ಲಿ ಬರುವಂತ ತಿಕ್ಕಾಗಿರೋ ಹಾಲು ಏನಿದೆ ಅದು ತಗೊಂಡ್ರೆ ಅದು ಒಳ್ಳೆ ಚೆನ್ನಾಗಿ ಇದಾಗತ್ತೆ. ಕೆಲವ್ರಿಗೆ ಕಾಯಿ ಐ ಮೀನ್ ಖಾರ ಜಾಸ್ತಿ ಬೇಕಾಗುತ್ತೆ, ಆ ತರದವ್ರಿಗೆ ಬೇಕಾದ್ರೆ ಎಕ್ಸ್ಟ್ರಾ ಹಿಂಗೆ ಸುಮ್ನೆ ಅದಾದ್ಮೇಲೆ ಹಿಂಗೆ ಅವಾಗ ಮೆಣಸಿನ್ಕಾಯಿ ಹಾಕೊಂಡ್ರೆ ಬೆಟರ್. ಹಸಿರು ಮೆಣಸಿನ್ಕಾಯಿ ಅರ್ಧಕ್ಕೆ ಸ್ಲಿಟ್ ಮಾಡಿ ಹಾಕಿದ್ರೆ ಎಷ್ಟು ಖಾರ ಬೇಕೋ ಅಷ್ಟು ಇದಾಗುತ್ತೆ. ಸೊ ಈಗ ಇದನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಯ್ತು. ಬೇಕಾದ್ರೆ ಒಂದ್ ಚೂರು ನೀರ್ ಹಾಕ್ಬಿಡೋಣ. ಸೊ ಒಂದ್ ಚೂರು, ಯಾಕಂದ್ರೆ ಒಂದು ಫುಲ್ ಲೋಟ ಹಾಕಿರೋದ್ರಿಂದ ಸೊ ಅಷ್ಟೇ. ಒಂದು ವಿಷಲ್ ಬರ್ತಿದಂಗೆ ಏನ್ ಮಾಡ್ಬೇಕು, ದೋಸೆ ಅಥವಾ ಚಪಾತಿ ಮಾಡೋ ತವಾ ಇರುತ್ತಲ್ಲ, ಆ ತವಾ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನ ಇಡ್ತು ಅಂದ್ರೆ ಅದ್ರ ಹೀಟು ಅವಾಗ ಇದು ಕೆಳಗಡೆ ಸೀಯಲ್ಲ. ನಾವು ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಮಾಡ್ತಿದೀವಲ್ವಾ, ಅದು ಸೀಬಾರ್ದು ಅಂದ್ರೆ ಆತರ ಇಟ್ಟು ಮಾಡ್ತು ಅಂದ್ರೆ ಸೀದೆ ಚೆನ್ನಾಗುತ್ತೆ. ಸೂಪರ್. ಸೊ ದಿಸ್ ವಿಲ್ ಟೇಕ್ ಅನದರ್ 5-10 minutes. ಓಕೆ, ಅದು 5 minutes ಆಗುತ್ತೆ. ಬಟ್ ಅಷ್ಟರಲ್ಲಿ ಐ ಆಮ್ ಮೋರ್ ಕ್ಯೂರಿಯಸ್ ಟು ನೋ ಅಬೌಟ್ ದ ಹೀಲಿಂಗ್. ಸೊ ಇಟ್ಸ್ ಕಾಲ್ಡ್ ಪ್ರಾಣಿಕ್ ಹೀಲಿಂಗ್. ಸೊ ಇದು ಆಕ್ಚುಲಿ ನೀವು ಹೇಳ್ತಾ ಇದ್ರಿ ಯಾವ ತರದ ಸಮಸ್ಯೆಗಳಿದ್ರು, ಫಿಸಿಕಲ್, ಮೆಂಟಲಿ, ಫಿಸಿಕಲಿ ಯಾವುದೇ ತರದ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಸೊ ಇದನ್ನ ಈಸಿಯಾಗಿ ವಿತೌಟ್ ಎನಿ ಡ್ರಗ್, ವಿತೌಟ್ ಎನಿ ಮೆಡಿಕೇಶನ್ ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಹೇಗಿದೆ ಆಕ್ಚುಲಿ? ಇವಾಗ ಬೇಸಿಕಲಿ ಕೇಳ್ಬೇಕು ಅಂದ್ರೆ ನಿಮ್ಗೆ ಇವಾಗ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀರಲ್ವಾ, ಸೊ ನಿಮಗೆ ಸುಸ್ತಾಗಿರ್ಬೋದು ಅಥವಾ ಅಷ್ಟೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನೋವಿರುತ್ತೆ, ಕಾಲಲ್ಲಿ ನೋವು ಬಂದಿರುತ್ತೆ. ಸೊ ನಿಮಗೆ ಇವಾಗ ಏನಾದ್ರು ನೋವು ಇದೆ ಅಂತಂದ್ರೆ ಬೇಕಾದ್ರೆ ಐಲ್ ಟೇಕ್ ಇದಾಗೋ ಅಷ್ಟರಲ್ಲಿ ನಾನು ನಿಮಗೆ ಒಂದು ಹೀಲಿಂಗ್ ಮಾಡಿ ತೋರಿಸ್ಬೋದು. ಖಂಡಿತವಾಗ್ಲು, ವೈ ನಾಟ್. ಬೇಸಿಕಲಿ ನಾವು ಮಾಡುವಾಗ ನಾವು ಉಪ್ಪು ನೀರಿಂದ ಒಂದು ಬೌಲ್ ಇಟ್ಕೊಳ್ತೀವಿ. ಸಿನ್ಸ್ ಉಪ್ಪು ನೀರು ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ನ್ಯಾಚುರಲ್ ಸನ್ಲೈಟ್ ಏನಿದೆ ಅದಕ್ಕೆ ಡಿಸೀಸ್ಡ್ ಎನರ್ಜಿ ಅಥವಾ ನೋವಿನ ಶಕ್ತಿ ಏನಿರುತ್ತೆ ಅದನ್ನ ತೆಗೆದು ಸನ್ಲೈಟ್ ವಿಜುವಲೈಸ್ ಮಾಡ್ಕೊಳ್ತೀವಿ. ಅಂದ್ರೆ ನಮ್ ಮುಂದೆ ಸೂರ್ಯ ಇದ್ದಾನೆ ಅಂತ ಹೇಳಿ ಸೂರ್ಯಂಗ ಆಹುತಿಯಾಗಿ ಕೊಟ್ಬಿಟ್ಟು ಹೀಲಿಂಗ್ ಮಾಡ್ತೀವಿ. ಓಕೆ, ಸೊ ನಿಮಗೆ ಇವಾಗ ಕಾಲಲ್ಲಿ ನೋವಿದೆ ಅಂತ ಹೇಳಿ, ಕಾಲ್ ನೋವಿಗೆ ಹೀಲಿಂಗ್ ಮಾಡೋದು ಬೇಸಿಕಲಿ ಏನು ಅಂತಂದ್ರೆ ಫಸ್ಟ್ 7 steps ಇದೆ ಹೀಲಿಂಗ್ಗೆ. ಫಸ್ಟ್ ಸ್ಟೆಪ್ ನಾವ್ ಏನ್ ಹೇಳ್ತೀವಿ, ಸೆನ್ಸಿಟೈಸಿಂಗ್ ಅಂತ. ವಿ ಜಸ್ಟ್ ಮೇಕ್ ಶೋರ್ ದಟ್ ನಮ್ಮ ಕೈ ಸಾಕಷ್ಟು ಸೆನ್ಸಿಟೈಸ್ ಆಗಿರುತ್ತೆ, ಸೊ ನಮಗೆ ನೋವು ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇದನ್ನ ಸ್ಕ್ಯಾನಿಂಗ್ ಅಂತ ಹೇಳಿ ಕರಿತೀವಿ. ಸೊ ಸ್ಕ್ಯಾನ್ ಮಾಡಿದಾಗ ಕೈನ ಬಿಡಿ, ಜಸ್ಟ್ ರಿಲೀಸ್ ಮಾಡಿ. ಓಕೆ, ಜಸ್ಟ್ ಸ್ಕ್ಯಾನ್ ಮಾಡಿದಾಗ ಹೇಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇವಾಗ ನೋಡಿ, ಜನರಲಿ ನಾವು ನಿಮ್ದು ಜನರಲ್ ಎನರ್ಜಿ ಲೆವೆಲ್ ತಗೊಂಡ್ರೆ ಅಪ್ರಾಕ್ಸಿಮೇಟ್ ಆಗಿ ಒಂದಿಷ್ಟಿದೆ. ಓಕೆ, ಇಲ್ಲಿ ಸಿಗುತ್ತೆ. ಬಟ್ ಇವಾಗ ನಿಮ್ ಹಿಂಗ್ ನೋಡಿದಾಗ ಇದು ತುಂಬಾ ದೂರ ಇದೆ. ಅಂದ್ರೆ ನಿಮ್ದು ಜನರಲ್ ಎನರ್ಜಿ ಲೆವೆಲ್ಗಿಂತ ನಿಮ್ಮದು ಲೋಯರ್ ಬಾಡಿನಲ್ಲಿ ಎನರ್ಜಿ ಏನಿದೆ ಎಕ್ಸಸ್ ಆಗಿದೆ. ಸರ್ಕ್ಯುಲೇಷನ್ ಸರಿಗಿಲ್ದೇ ಇರೋದ್ರಿಂದ ಪ್ರಾಬಬ್ಲಿ ಪೇನ್ ಬಿಲ್ಡ್ ಆಗಿರಬಹುದು, ಸ್ಟ್ರೆಸ್ ಬಿಲ್ಡ್ ಆಗಿದೆ ಅನ್ನೋದು ಚೆನ್ನಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ನಾವೇನ್ ಮಾಡ್ತೀವಿ, ಸ್ಟ್ರೆಸ್ ನ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡೋದಕ್ಕೆ ಟೆಕ್ನಿಕ್ಸ್ ಇದೆ. ಎನಿವೆ, ಮನೇಲಿ ಐ ಮೀನ್ ನಾವು ಜನರಲಿ ಹೊರಗಡೆ ಮಾಡಿದಾಗ ಆಸ್ ಐ ಮೆನ್ಷನ್ ಉಪ್ಪು ನೀರಿಂದ ಒಂದು ಬೌಲ್ ಇಟ್ಕೊಂಡಿರ್ತೀವಿ. ಬಟ್ ಇವಾಗ ಹಂಗೆ ಮಾಡ್ತಿದ್ದೀನಿ, ಐ ವಿಜುವಲೈಸ್ ಸೂರ್ಯ ಇಲ್ಲೇ ಇದ್ದಾನೆ ಅಂತ ಹೇಳಿ. ಸೊ ಜಸ್ಟ್ ಕೈನ ಕೆಳಗಡೆ ಬಿಟ್ಟು ರಿಲ್ಯಾಕ್ಸ್ ಮಾಡಿ ಹಿಂಗೆ ಕ್ಲೀನ್ ಮಾಡಿ ವಿ ಜಸ್ಟ್ ರಿಲೀಸ್ ದ ಎನರ್ಜಿ. ಸೊ ಏನು ಪೇನ್ ಎನರ್ಜಿ ಇದೆ ಅದನ್ನ ಜಸ್ಟ್ ರಿಮೂವ್. ಇದು ಬೇಸಿಕಲಿ ಸ್ಟ್ರೆಸ್ ಎನರ್ಜಿನ ರಿಮೂವ್ ಮಾಡ್ತಾ ಇದೆ. ಸ್ಟ್ರೆಸ್ ಬಿಲ್ಡ್ ಆದಾಗ ಪೇನ್ ಆಟೋಮ್ಯಾಟಿಕ್ ಆಗಿ ಬಂದಿರುತ್ತೆ. ಸೊ ಸ್ಟ್ರೆಸ್ ಲೆವೆಲ್, ಸ್ಟ್ರೆಸ್ ಎನರ್ಜಿನ ತೆಗೆದು ಓಕೆ, ಅವಾಗಲೇ ನಾನು ಐ ಫೆಲ್ ಹಿಯರ್, ನಾವು ಐ ಕ್ಯಾನ್ ಫೀಲ್ ಇಲ್ಲಿ ತನಕ ಬಂದಿದೆ. ಸೊ ಯು ಕ್ಯಾನ್ ಫೀಲ್ ದಟ್. ಎಸ್, ಅದು ಫೀಲ್ ಮಾಡೋದಕ್ಕೇನೆ ನಾವು ಮಾಡೋದು. ಸೊ ಅದಾಗತ್ಲು ನಮ್ಮ ಕೈಯನ್ನ ಕ್ಲೀನ್ ಮಾಡ್ಕೊಳ್ತೀವಿ. I also do it? No. ಇಲ್ಲ,
ನೀವು ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಓಕೆ. ಯಾಕೆಂದ್ರೆ ಆ ಅಲ್ಲಿರೋ ಸ್ಟ್ರೆಸ್ ಎನರ್ಜಿ ಏನಾಗಿರುತ್ತೆ ನಮ್ಮ ಕೈಗೆ ಸ್ಪ್ರೆಡ್ ಆಗಿರುತ್ತೆ. ಸೊ ಅದನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ನಮ್ಮ ಕೈ ಸ್ವಲ್ಪ ಮಟ್ಟಿಗೆ ಅಲ್ಲಿ ಎನರ್ಜಿ ಕಡಿಮೆ ಆಗಿದೆ. ಸೊ ಇವಾಗ ನಾವೇನ್ ಮಾಡ್ತೀವಿ, ನೇಚರಿಂದ ಫ್ರೆಶ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ವಿ ಜಸ್ಟ್ ಪ್ರೊಜೆಕ್ಟ್. ರಿಲ್ಯಾಕ್ಸ್ ಮಾಡಿ ನಾರ್ಮಲ್ ಆಗಿ ಬ್ರೀತಿಂಗ್ ಮಾಡಿ. ಹೇಗೆ ಅನ್ಸುತ್ತೆ ನೋಡಿ. ಓಕೆ, ಇದನ್ನ ಸ್ಟೆಬಿಲೈಸ್ ಅಂತೀವಿ. ಯಾಕಂದ್ರೆ ಕೊಟ್ಟಿರೋ ಶಕ್ತಿ ವಾಪಸ್ ಹೊರಗೆ ಅಥವಾ ನಮ್ಮ ಹಗ್ ಬರಬಾರ್ದು ಅಂತ ಹೇಳಿ ಇದನ್ನ ಸ್ಟೆಬಿಲೈಸ್ ಅಂತೀವಿ. ಇದೇ ರೀತಿನಲ್ಲಿ ಕಂಪ್ಲೀಟ್ ಆಗಿ ಲೆಗ್ಸ್ಗೆ ಮತ್ತೆ ಹಿಂದ್ಗಡೆನಲ್ಲಿ ಮಾಡಬೇಕು. ಅಂದ್ರೆ ಇದು ಪ್ರಾಣಿಕ್ ಹೀಲಿಂಗ್ ನೀವೇನ್ ಹೇಳಿದ್ರಿ, ಸೊ ಇಟ್ಸ್ ಎನ್ ಇನ್ಸ್ಟೆಂಟ್. ಸೊ ನಾನು ಹೇಳ್ತಿದ್ದೆ ನನ್ ಕಾಲ್ ನೋವು ಆಗ್ತಿದೆ ಅಂತ, ಬಟ್ ಸಮ್ವೇರ್ ಐ ಕ್ಯಾನ್ ಫೀಲ್ ಏನೋ ಒಂಥರ ದಟ್ ಒನ್ ಲೇಯರ್ ಆಫ್ ದಟ್ ಪೇನ್ ಇಸ್ ಗಾನ್. ಸೊ ಕುಕ್ಕರ್ ಕೂಡ ಕೂತು ಕರೆಕ್ಟ್ ಟೈಮ್ಗೆ. ಸೊ ಓಕೆ, ಸೊ ಈಗ ನೆಕ್ಸ್ಟ್ ಹೆಂಚ್ ಬೇಕಾಗತ್ತಾ? ಹಾ. ಓಕೆ, ಸೊ ಈಗ ನಾವು ಪ್ಯಾನ್ ಇಟ್ಟಿದೀವಿ ಅಂಡ್ ಆಲ್ಸೋ 2 ವಿಸಿಲ್ ಕೂಗಿದೆ. ಸೊ ಇದನ್ನ ಪ್ಯಾನ್ ಇಟ್ಸ್ ಡನ್. ಸೊ ನೋಡೋಣ ಹಾಗಾದ್ರೆ ಏನಾಗಿದೆ ಅಂತ. ಆಫ್ ಮಾಡಿ. ವಾವ್, ಘಮ 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 ಅಂತಿದೆ. ಸೊ ಆಗಿದೆಯಾ ಈಗ? ಹಾ, ಇಷ್ಟ ಆದ್ರೆ ಸಾಕಾ? ಓಕೆ, ಸೊ ಇವಾಗ ಸರ್ವ್ ಮಾಡೋಣ. ಸರ್ವಿಂಗ್ ಬೌಲ್, ನೋ ಮಸಾಲಾಸ್, ನಥಿಂಗ್, ವೆರಿ ಹೆಲ್ದಿ ರೈಸ್ ಅಂಡ್ ವಿತ್ ಲಾಟ್ ಆಫ್ ವೆಜಿಟೇಬಲ್ಸ್ ಅಲ್ವಾ? ಹೌದು, ಕಲರ್ಫುಲ್, ವೆರಿ ಕಲರ್ಫುಲ್. ಹಾಲಕ್ಕಿ ಪಲಾವ್ ವಾವ್ ನಿಮಗಾಗಿ. ಹಾಯ್ ಅಕ್ಕಿ ಪಲಾವ್. ಹಾಲ್ ಅಕ್ಕಿ ಪಲಾವ್. ಓಕೆ, ಹಾಯ್ ಅಕ್ಕಿ. ಹಾಯ್ ಅಕ್ಕಿ ಪಲಾವ್. ಸೊ ಫ್ರಮ್ ಟುಡೇ ಐ ಆಮ್ ಗೋಯಿಂಗ್ ಟು ಸೇ ಹಾಯ್ ಬಿಕಾಸ್ ಇವತ್ತಿನ ಶುರು ಮಾಡ್ತಿದ್ದೀನಲ್ಲ, ಸೊ ಬಿಕಾಸ್ ಆಫ್ ದ್ಯಾಟ್. ಸೊ ಹಾಲ್ ಅಕ್ಕಿ ಪಲಾವ್ ಇಸ್ ರೆಡಿ. ಸೊ ಐ ಆಮ್ ಗೋಯಿಂಗ್ ಟು ಟೇಸ್ಟ್. ಆಹಾ, ಒಳ್ಳೆ ಘಮ ಬರ್ತಿದೆ. ವೆರಿ ಡಿಲಿಷಿಯಸ್. ಥ್ಯಾಂಕ್ ಯು. ಹಾಲಕ್ಕಿ ಪಲಾವ್ ಮಾಡಲು ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ತುಪ್ಪ ಮತ್ತು ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಈರುಳ್ಳಿ, ಚಕ್ಕೆ, ಅನಾನಸ್ ಹೂವ, ಲವಂಗ, ಮೆಣಸಿನಕಾಯಿ, ದಾಲ್ಚಿನ್ನಿ, ಬಿರಿಯಾನಿ ಎಲೆ, ಅಕ್ಕಿ, ಸ್ವೀಟ್ ಕಾರ್ನ್, ಹಸಿ ಬಟಾಣಿ, ಕ್ಯಾರೆಟ್, ಬೀನ್ಸ್ ಇವೆಲ್ಲವನ್ನು ಹಾಕಿ ಬಾಡಿಸಿ. ನಂತರ ಅದಕ್ಕೆ ಕಾಯಿ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಕುದಿಸಿ. ಈಗ ರುಚಿಕರವಾದ ಹಾಲ್ ಅಕ್ಕಿ ಪಲಾವ್ ಸವಿಯಲು ಸಿದ್ಧ. ಸೊ ಈಗ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಿದ್ದೀರಾ? ಕ್ಯಾಪ್ಸಿಕಮ್ ಮಖನಿ ಅಂತ. ಸೊ ಮೀರಾ, ಕ್ಯಾಪ್ಸಿಕಮ್ ಮಖನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಕ್ಯಾಪ್ಸಿಕಮ್ ಮಖನಿ ಮಾಡೋದಕ್ಕೆ ಮೇನ್ಲಿ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಬಟರ್ ಮತ್ತು ಕ್ರೀಮ್ ಇದೆ, ಶುಗರು, ರೆಡ್ ಚಿಲ್ಲಿ, ಗರಂ ಮಸಾಲ, ಟೇಸ್ಟ್ಗೆ ಸ್ವಲ್ಪ ಉಪ್ಪು, ಆಲೂಗೆಡ್ಡೆ ಮತ್ತು ಈರುಳ್ಳಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ. ಸೊ ತುಂಬಾ ಕಲರ್ಫುಲ್ ಆಗಿ ಕಾಣ್ತಿದೆ. ಸೊ ನಿಮ್ಗೆ ಲೈಫಲ್ಲೂ ತುಂಬಾ ಎಲ್ಲ ಕಲರ್ಫುಲ್ ಆಗಿರ್ಬೇಕು ಅನ್ಸುತ್ತೆ. ಡೆಫಿನೆಟ್ಲಿ, ಬಿಕಾಸ್ ದ ಫಸ್ಟ್ ರೆಸಿಪಿ ವಾಸ್ ಆಲ್ಸೋ ವೆರಿ ಕಲರ್ಫುಲ್ ಅಂಡ್ ಹೆಲ್ದಿ. ಸೊ ಸೆಕೆಂಡ್ ಲೈಫ್ ರೆಸಿಪಿ ಇಸ್ ಕೂಡ ಫುಲ್ ಆಫ್ ಲವ್ ಅಂಡ್ ಲೈಫ್ ಇಸ್ ಫುಲ್ ಆಫ್ ಕಲರ್ಸ್. ಸೂಪರ್. ಶುರು ಮಾಡೋಣ ಹಾಗಾದ್ರೆ. Sure. ಸೊ ಫಸ್ಟ್ ಪ್ರಾಸೆಸ್, ಒಂದು ಕಡಾಯಿ ಬೇಕು. ಶೋರ್. ಥ್ಯಾಂಕ್ ಯು. ಆನ್ ಮಾಡ್ಲಾ? ಹಾ, ಎಸ್. ನಿಮ್ಮ ಇಮಾಮಿ ಅಂಡ್ ಹೆಲ್ದಿ. ಎಸ್, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. Yes, sure. Please. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ Sunflower oil. ಆಯಿಲ್ ಎಷ್ಟು ಬೇಕಾಗತ್ತೆ ಮೀರಾ? ಒಂದು 3-4 ಸ್ಪೂನ್ಸ್ ಬೇಕು. ಓಕೆ, ಸಾಕು. ಸಾಕಾಗತ್ತಾ? ಹಾ, ಇದಕ್ಕೆ ಫಸ್ಟು ಆನಿಯನ್ ಸ್ವಲ್ಪ ಸೊ ಇದೇ ತರ ಉದ್ದುದಕ್ಕೆ ಸಣ್ಣ ಸಣ್ಣಕ್ಕೆ ಹಚ್ಕೋಬೇಕಾ? ಸಣ್ಣದಾಗಿ ಹೆಚ್ಕೊಂಡ್ರೆ ಆಗುತ್ತೆ. ಸೊ ಇದು ಆನಿಯನ್ ಎಲ್ಲ ಗೋಲ್ಡನ್ ಬ್ರೌನ್ ಆಗ್ಬೇಕಾ ಹೇಗೆ? ಇಲ್ಲ, ಹಾ, ಸ್ವಲ್ಪ ಬೇಯಬೇಕಷ್ಟೇ. ಹಾ. ಯಾವುದನ್ನು ತುಂಬಾ ಬೇಯಿಸಬಾರ್ದು. ಬೇಯಿಸಿದ್ರೆ ಅದ್ರೊಳಗಡೆ ಇರೋ ಸತ್ವ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಯಾವುದನ್ನು ಜಾಸ್ತಿ ಅಂತ ಬೇಯಿಸಲ್ಲ. ಲಾಸ್ಟಲ್ಲಿ ಅದೇ ಸ್ವಲ್ಪ ಅಂದ್ರೆ ಖರ ಖರ ಅಂತ ತಿನ್ನಕ್ಕೆ ಸಿಗಬಾರ್ದು. ಮೀರಾ, ನಿಮ್ಮ ಆಕ್ಚುಲಿ ಸೊ ನಿಮ್ಗೆ ಮಗಳು ಕೂಡ ಇದ್ದಾಳೆ. ವಾಟ್ ಇಸ್ ಅವರ್ ಏಜ್? ಅವಳಿಗೆ ಇವಾಗ 18 ವರ್ಷ. ನಿಮ್ಗೆ 18 ವರ್ಷ ಅಂತಿದ್ರೆ ಮಗಳಿಗೆ 18. ನಿಜಾನಾ? ಡೆಫಿನೆಟ್ಲಿ. ಹಾ, ಇಷ್ಟು ಯಂಗ ಕಾಣ್ತೀರಾ? ಅಂಡ್ ಹೌ ಇಸ್ ಆಲ್ ದಿಸ್ ಪಾಸಿಬಲ್? ಏನ್ ಫುಡ್ ಪ್ರಾಣಿಕ್ ಹೀಲಿಂಗ್. ರಿಯಲಿ? ಎಸ್. ಅಲ್ಲ, ನೀವು ಹೇಳ್ತಿದ್ರೆ ನನ್ಗೆ ಇವಾಗ ಅನ್ನಿಸ್ತಿದೆ ಬಿಕಾಸ್ ಇನ್ ಫ್ರಂಟ್ ಆಫ್ ಯು ಐ ಲುಕ್ ರಿಯಲಿ ಚಬ್ಬಿ. ಇಲ್ಲ ಹಂಗೆಲ್ಲ ಏನಿಲ್ಲ. ಯು ಲುಕ್ ವೆರಿ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಗುಡ್ ಕಾಂಪ್ಲಿಮೆಂಟ್. ಆಲೂಗೆಡ್ಡೆ ಹಾಕ್ಬೇಕು. ಆಲೂಗಡ್ಡೆ ಹಾಕ್ತಾ ಇದ್ದೀರಾ? ಓಕೆ. ಸೊ ಈಗ ನಂಗೆ ಹೇಳ್ಬಿಟ್ಟಿದ್ದೀರಾ ಮಗಳಿದ್ದಾಳೆ 18 ವರ್ಷ ಅಂತ. ಸೊ ನಿಮ್ಮನ್ನ ನೋಡ್ತೀರಾ ನಿಜವಾಗ್ಲೂ 18 ವರ್ಷದ ಹುಡುಗಿ ತರ ಇದ್ದೀರಾ. ಅಂಡ್ ದ ಸೀಕ್ರೆಟ್ ಇಸ್ ಅಗೇನ್ ಪ್ರಾಣಿಕ್ ಹೀಲಿಂಗ್. ಸೊ ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಿದ್ದೀರಾ ಇದು?
ನಾನು 13 ವರ್ಷ ತುಂಬಿತು, 14ನೇ ವರ್ಷ ನಡೀತಾ ಇದೆ. ಇನ್ನೊಂದು 2 ತಿಂಗಳಿಗೆ 14 ವರ್ಷ ಕಂಪ್ಲೀಟ್ ಆಗೋಗುತ್ತೆ. ಸೊ ನೀವು ಹೇಳ್ತಿದ್ರಿ ಪ್ರಾಣಿಕ್ ಹೀಲಿಂಗ್ ಇಸ್ ಸಮಥಿಂಗ್ ವಿಚ್ ಹೆಲ್ಪ್ಸ್ ಟು ಬಿ ಯಂಗ್, ಟು ಲುಕ್ ಯಂಗ್ ಅಂತ. ಎಸ್. ಸೊ ನಿಮ್ಮ ಮೇಲೆ ಅದು ಎಷ್ಟು ಪ್ರಭಾವ ಬೀರಿದೆ, ಮತ್ತೆ ಇದು ಹೌ ಡಸ್ ಇಟ್ ಹೆಲ್ಪ್ ಆನ್ ಅವರ್ ಟು ಲುಕ್ ಯಂಗ್? ಯಾವ ತರ ಹೆಲ್ಪ್ ಮಾಡುತ್ತೆ? ಮಾನಸಿಕ ತೊಂದರೆ ಅಥವಾ ಮಾನಸಿಕ ಒತ್ತಡ ಮೈ ಮೇಲೆ ಬಿದ್ದಾಗ ಏನಾಗುತ್ತೆ, ಸ್ಕಿನ್ ಆಟೋಮ್ಯಾಟಿಕ್ ಆಗಿ ಸ್ವಲ್ಪ ಅದನ್ನೆಲ್ಲ ರಿಂಕಲ್ಸ್ ಬರುತ್ತೆ, ಹಿಡ್ಕೊಳ್ಳುತ್ತೆ. ಹೌದು. ಬೇಸಿಕಲಿ ನಮ್ ಸ್ಕಿನ್ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಶುಗರು, ಡಯಾಬಿಟಿಸು ಆ ತರ ಎಲ್ಲ ಬರುತ್ತೆ. ಸೊ ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾಗ ಏನಾಗುತ್ತೆ, ಅದೆಲ್ಲ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸ್ಕಿನ್ ಮೇಲೆ ಏನು ಅಕ್ಯುಮುಲೇಟ್ ಆಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ಡೆಫಿನೆಟ್ಲಿ ವಿ ಸ್ಟಾರ್ಟ್ ಲುಕಿಂಗ್ ಯಂಗ್. ಸೂಪರ್. ಇವಾಗ ಟೊಮ್ಯಾಟೊ ಹಾಕಿ, ಟೊಮ್ಯಾಟೊ ಆಲ್ಮೋಸ್ಟ್ ಫುಲ್ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಇದ್ರ ಬೇಸೆ ಟೊಮ್ಯಾಟೊ. ಸೊ ಹಾಗಾಗಿ ಟೊಮ್ಯಾಟೊ ಜಾಸ್ತಿ ಹಾಕೊಳ್ತೀವಿ. ಸ್ವಲ್ಪ ಚಿಟಿ ಚಿಟಿ ಅನ್ನುತ್ತೆ. ಸೊ ನೀರಿನ ಅಂಶ ಹೋಗೋ ತನಕ ಜಸ್ಟ್ ಈಗ ನೋಡ್ಬೋದು ಆಲ್ಮೋಸ್ಟ್ ಎಣ್ಣೆ ಸಪರೇಟ್ ಆಗಿದೆ, ಬಿಡ್ತಾ ಇದೆ ಅಲ್ವಾ? ಇವಾಗ 3 ಡಿಫ್ರೆಂಟ್ ಕಲರ್ ಕ್ಯಾಪ್ಸಿಕಮ್ ಏನ್ ಇಟ್ಕೊಂಡಿದ್ವಿ, ಫಸ್ಟ್ ರೆಡ್ ಹಾಕ್ತಾ ಇದ್ದೀನಿ. ಓಕೆ, ಗ್ರೀನ್ ಮತ್ತೆ ಇದು ಯೆಲ್ಲೋ. ಓಕೆ, ಹಾಕೊಂಡು ಸೊ ಈಗ ಸಡನ್ ಆಗಿ ನಾವು ಇಷ್ಟು ಕ್ಯಾಪ್ಸಿಕಮ್ ಇಷ್ಟು ಬಣ್ಣದ್ದು ತರಕ್ ಆಗಲ್ಲ. ಸೊ ಗ್ರೀನ್ ಅಂತೂ ಬರೀ ಎಲ್ಲ ಕಡೆ ಯಾವ್ದು ಸಿಗುತ್ತೆ ಅದು ಹಾಕೊಳ್ಬೋದು. ನಾಟ್ ದಟ್ ಇದೆ 3 ಕಲರ್ ಹಾಕ್ಬೇಕು ಅಂತ ಏನಿಲ್ಲ. ಮಕ್ಳಿಗೆ ಅಟ್ರಾಕ್ಟ್ ಮಾಡಕ್ಕೋಸ್ಕರ. ಈಗಿನ ಕಾಲದಲ್ಲಿ ಎಲ್ಲಾರು ಹೋಗಿ ಯೂಶಲಿ ಒಂಥರ ಜಂಕ್ ತಿನ್ನೋ ಅಭ್ಯಾಸ ಅಲ್ವಾ, ಟಿವಿ ಮುಂದೆ ಕುತ್ಕೊಂಡು. ಸೊ ಅವ್ರಿಗೆ ಹೆಲ್ತಿ ಆಗಿ ಏನಾದ್ರು ಕೊಡ್ಬೇಕು ಅಂದ್ರೆ ಕಲರ್ಫುಲ್ ಆಗಿ ಅಟ್ರಾಕ್ಟಿಂಗ್ ಆಗಿರ್ಬೇಕು. ಅವಾಗ ದೇ ಗೆಟ್ ಮೋರ್ ಅಟ್ರಾಕ್ಟೆಡ್. ಅದಕ್ಕೋಸ್ಕರ ಕಲರ್ಫುಲ್ ಆಗ್ಲಿ ಅಂತ ಹೇಳಿ ಇದು. ಓಕೆ, ಈಗ ನೋಡಿದ್ರ ಆಲ್ಮೋಸ್ಟ್ ಒಂಥರ ಹಿಂಗೆ ಸ್ವಲ್ಪ ಹುರ್ಕೊಳ್ಬೇಕು. ಹುರ್ಕೊಂಡು ಆಗತ್ಲು ನನ್ನ ಕನ್ಸರ್ನ್ ಮೇನ್ಲಿ ಮಕ್ಕಳಿಗೆ ಹೆಲ್ತಿ ಫುಡ್ ಕೊಡ್ಬೇಕು ಅಂತ ಹೇಳಿ. ನಾವುಗಳು ಡಯಟ್ ಮಾಡ್ಬೇಕು ಅಂತ, ಬಟ್ ಮಕ್ಕಳಿಗೆ ಡಯಟ್ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕ್ತೀನಿ. ಸೊ 1-2 ಸ್ಪೂನ್ ಬೆಣ್ಣೆ. ಇದು ಫ್ರೆಶ್ ಕ್ರೀಮ್ ಆಲ್ಮೋಸ್ಟ್ ಒಂದು 2-3 ಸ್ಪೂನ್ ಆ್ಯಡ್ ಮಾಡಬೇಕಾಗತ್ತೆ, ಅಥವಾ ಒಂದು 4 ಹಾಕ್ಬೋದು. ಮಕ್ಕಳಿಗೆ ಚೆನ್ನಾಗಿ ರುಚಿ ಬರುತ್ತೆ, ಇಷ್ಟ ಆಗುತ್ತೆ. ಓಕೆ, ಸೊ ಹಾಲು ಕುಡಿಯಲ್ಲ ಅಂತೆಲ್ಲ ಇದು ಮಾಡ್ತಾ ಇದ್ರೆ, ತೊಂದರೆ ಕೊಡ್ತಾ ಇದ್ರೆ, ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ದೆಮ್ ಅಲ್ವಾ? ಖಂಡಿತವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು. ಓಕೆ, ಸೊ ನೀವು ಹೇಳ್ತಾ ಇದ್ರಿ ಪ್ರಾಣಿಕ್ ಹೀಲಿಂಗ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೊಳ್ಳೋದನ್ನು ನಾವು ಅವಾಯ್ಡ್ ಮಾಡ್ಕೋಬಹುದು. ಬೇಸಿಕಲಿ ರೆಗ್ಯುಲರ್ ಆಗಿ ಸಾಲ್ಟ್ ವಾಟರ್ ಅಲ್ಲಿ ಸ್ನಾನ ಮಾಡ್ತಾ ಇತ್ತು ಅಂತಂದ್ರೆ ಕೆಲವು ಬ್ರೀತಿಂಗ್ ಟೆಕ್ನಿಕ್ಸ್ ಗಳು ಹೇಳ್ಕೊಡ್ತೀವಿ. ಈಗ ನಮ್ಮ ಹತ್ರ ಟ್ರೈನಿಂಗ್ ಸಹ ಇದೆ. ಸೊ ನೀವು ಬಂದ ಟ್ರೈನಿಂಗ್ ತಗೊಂಡು ಅಂದ್ರೆ ಕಲ್ತ್ಕೊಂಡು ಮನೆಯವರಿಗೆಲ್ಲ ಇಫ್ ದೇ ಸ್ಟಾರ್ಟ್ ಪ್ರಾಕ್ಟಿಸಿಂಗ್, ಅವ್ರು ಏನಾಗುತ್ತೆ ಅಂದ್ರೆ ತಮ್ಮ ಆರೋಗ್ಯ ಮಾತ್ರ ಅಲ್ಲ, ಮನೇಲಿ ಎಲ್ಲರ ಆರೋಗ್ಯನೂ. ಇವಾಗ ಬೇಸಿಕಲಿ ಇವಾಗ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ತಿದೆ, 12th ಸ್ಟ್ಯಾಂಡರ್ಡ್ 12ನೇ ಕ್ಲಾಸ್ ಅಥವಾ PUC ಎಕ್ಸಾಮ್ಸ್ಗಳು ಬರ್ತಿದೆ, ಅಥವಾ ಏನೇ ಎಕ್ಸಾಮ್ಸ್ ಇರ್ಬೋದು. ಸೊ ಹಾಗಾಗಿ ನೀವು ಏನ್ ಅಡ್ಗೆ ಮಾಡುವಾಗ್ಲೂ ಬರೀ ಅದೇ ಇರುತ್ತೆ, ಇಲ್ಲ ಗೊಣಕೊಂಡು ಅಡ್ಗೆ. ಹೌದು, ಅದನ್ನ ಮಕ್ಕಳಿಗೆ ಕೊಟ್ಟಾಗ ಅದರಿಂದ ಸಹ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅಮ್ಮಂದ್ರಗಳು ಸಂತೋಷವಾಗಿ ಚೆನ್ನಾಗಿ ಅಡ್ಗೆ ಮಾಡ್ತು ಅಂದ್ರೆ ಮಕ್ಕಳುಗಳ ಆರೋಗ್ಯ ಸ್ಟೂಡೆಂಟ್ಸ್ ಗಳಿಗೆ ಜಾಸ್ತಿ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೀವ್ ಹೇಳ್ತಾ ಇದ್ರಿ ಮೀರಾ, ಈಗ ಮಕ್ಕಳು ಅಂಡ್ ಮತ್ತೆ ದೊಡ್ಡವರು, ಇದೇನಾದ್ರು ಏಜ್ ಲಿಮಿಟ್ ಇದೆಯಾ ಅಂತ ತಿಳ್ಕೊಂಡ್ರೆ ಒಳ್ಳೇದು. ಏಜ್ ಲಿಮಿಟ್ ಅಂತಂದ್ರೆ 18 years ಅಂಡ್ ಅಬವ್ ಬಂದು ಕಲಿಬಹುದು. ಬಟ್ ಈ ತರದ ಹೀಲಿಂಗ್ ಅನ್ನ ನೀವು ಪ್ರಯೋಗ ಮಾಡ್ಬೇಕಾದ್ರೆ, ಅಥವಾ ನೀವು ಅವ್ರ ಮೇಲೆ ಈ ಒಂದು ಹೀಲಿಂಗ್ ಅನ್ನ ಇದ್ ಮಾಡುವಾಗ, ಸೊ ಕ್ಯಾನ್ ಯು ಆಕ್ಚುಲಿ ಇದು ಏಜ್ ಅಂತ ಏನಾದ್ರು ಇದೆಯಾ? ಹೀಲಿಂಗ್ ಮಾಡಕ್ಕೆ ನ್ಯೂ ಬಾರ್ನ್ ಇಂದ ಹಿಡಿದು ಯಾರಿಗ್ ಬೇಕಾದ್ರೂ ಮಾಡಬಹುದು. ಈವನ್ ಹೊಟ್ಟೆಲಿ ಇದ್ದಾಗ ಸಹ ಮಾಡಬಹುದು. ಆದ್ರೆ ನಾವೇ ಬಂದು ಕಲಿಬೇಕು ಅಂದಾಗ 18 years ಆದ್ಮೇಲಿಂದ ಕಲಿಯಕ್ಕಾಗತ್ತೆ. ಸೊ ಲಾಸ್ಟ್ ಏಜ್ ಏನಿಲ್ಲ, ಶುರು ಮಾತ್ರ ಇದೆ. ವೆರಿ ನೈಸ್. ಸೊ ಇವಾಗ ಇದಕ್ಕೆ ಮಸಾಲ ಹಾಕೋಣ. ಓಕೆ, ಮಸಾಲ ಅಂತಂದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಓಕೆ, ಸ್ವಲ್ಪ ಮಟ್ಟಿಗೆ ಗರಂ ಮಸಾಲ, ಜಾಸ್ತಿ ಇಲ್ಲ, ಬರೀ ಸ್ಮೆಲ್ಲಿಗೋಸ್ಕರ ಮಾತ್ರ. ಇದನ್ನ ಕಿಚನ್ ಕಿಂಗ್ ಅಂತ ಹೇಳ್ತಾರೆ. ಕಿಚನ್ ಕಿಂಗ್ ಮಸಾಲ. ಮಸಾಲ ಎಲ್ಲ ಒಂದು ಕಾಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀರಾ. ಚಿಲ್ಲಿ ಪೌಡರ್, ಕಿಚನ್ ಕಿಂಗ್ ಮಸಾಲ. ಅಗೇನ್ ಅದೇ ಡಿಪೆಂಡ್ಸ್, ಯಾರಿಗೆ ಜಾಸ್ತಿ ಮಸಾಲಾದಾರ ಇಷ್ಟ ಅಂದ್ರೆ ಅವ್ರು ತಿನ್ಬೋದು. ಓಕೆ, ಯಾರಿಗೆ ಇಷ್ಟ ಇಲ್ಲ ಅಂದ್ರೆ ಕಡಿಮೆ ತಿನ್ಬೋದು, ಆತರ. ಮತ್ತೆ ಸ್ವಲ್ಪ ಸಕ್ಕರೆ. ಸಕ್ಕರೆ ಬೇಸಿಕಲಿ ರುಚಿ ಜಾಸ್ತಿ ಮಾಡ್ಸುತ್ತೆ ಖಾರ ಡಿಶ್ಗಳಲ್ಲಿ, ಅದಕ್ಕೋಸ್ಕರ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಕ್ಯಾಪ್ಸಿಕಮ್ ಏನ್ ಹಾಕಿದೀರಾ, ಇದು ಪೂರ್ತಿ ಬೆಂದು ಹೋಗ್ಬೇಕಾ, ಅಥವಾ ಇಟ್ ಶುಡ್ ಆಲ್ ಬಿ ಲೈಕ್
ಒಂದು 80% ಬೆಂದು ಇನ್ನು 20% ಹಾಗೆ ಇರೋ ತರ ಇದ್ರೆ ಚೆನ್ನಾಗಿರುತ್ತಾ ಹೇಗೆ? ಇಲ್ಲ, ಅದು ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ತಿನ್ಬೇಕು ಅಂತಂದ್ರೆ ಹಸಿ ಹಸಿ ಇದ್ರೆ ಪ್ರಾಬಬ್ಲಿ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಈಗ ಚೈನೀಸ್ ಡಿಶಸ್ ತುಂಬಾ ತಿನ್ನೋರಿಗೆ ಅದು ಇಷ್ಟ ಆಗುತ್ತೆ, ಹಸಿ ಹಸಿ ಇದ್ರೆ ರುಚಿ ಇರುತ್ತೆ. ಓಕೆ, ಇದಕ್ಕೆ ಇಟ್ಸ್ ಡನ್ ನೌ. ಇಟ್ಸ್ ಆಲ್ಮೋಸ್ಟ್ ಡನ್. ಓಕೆ, ಆಯ್ತಾ? ಇದಕ್ಕೆ ಇನ್ನ ಚೂರು ನೋಡಿ ಹಿಂಗ ಅಂದಾಗ ಕಟ್ ಆಗ್ಬೇಕು, ಈಸಿಲಿ ಬ್ರೇಕ್ ಆಗ್ಬೇಕು. ಸೊ ಜಸ್ಟ್ ಒಂದ್ 2 ನಿಮಿಷ ಲಿಡ್ ಹಾಕಿ ಮುಚ್ಚಿಡ್ತು ಅಂತಂದ್ರೆ. ಸೊ ನೀರ್ ಕೊಡ್ಬೇಕಾ? ಇಲ್ಲ, ನೀರ್ ಏನು ಬೇಕಾಗಿಲ್ಲ. ಸೊ ಇಟ್ಸ್ ಜಸ್ಟ್ ಲಿಡ್. ಮುಚ್ಚಿದ್ರೆ ಸೊ ಲಿಡ್ ಕೊಡ್ಲಾ ಹಾಗಾದ್ರೆ? ಟೇಕ್ ಅನದರ್ 2 minutes. ಎಸ್. ಸೊ ಮೀರಾ, ಲಿಡ್ ಏನೋ ಕ್ಲೋಸ್ ಮಾಡಿದ್ದಾಗಿದೆ. ಸೊ ಇದು ಬಾಯ್ಲ್ ಆಗಕ್ಕೆ ಒಂದು 2 minutes ಬೇಕಲ್ವಾ? ಸೊ ಮನೇಲಿ ನಾವು ಯಾವ್ದಾದ್ರು ಮತ್ತೆ ತಯಾರಿಸ್ಕೊಳ್ಳೋಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಏನ್ ಮಾಡಬಹುದು? ಈ ಬಜೆ ಗೊತ್ತಾ? ಬಜೆ ಅಂತ ಹೌದು, ಬಜೆ ಇದು ಬರುತ್ತಲ್ಲ, ಆ ಬಜೆನ ಸುಟ್ಬಿಟ್ಟು ಕ್ಯಾಂಡಲ್ ಅಲ್ಲಾಗ್ಲಿ ಒಲೆನಲ್ಲಾಗ್ಲಿ ಯಾವ ರೀತಿ ಬೇಕಾದ್ರು ಸುಟ್ಬಿಟ್ಟು ಆ ಕರಿ ಸೀದಿರೋ ಇದು ಬರುತ್ತಲ್ಲ, ಒಂದ್ ಚೂರು ಚೂರನ್ನ ಅದನ್ನ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಬಿಟ್ಟು ಅದಕ್ಕೆ ಚೂರು ಜೇನುತುಪ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ಸಿದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಸೂಪರ್. ಸೊ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಸೊ ಆಫ್ ಮಾಡ್ಲಾ? ಓಕೆ ಅಶ್ವಿನಿ, ಸರ್ವಿಂಗ್ ಬೌಲ್ ಹಾಕಿ ಕೊಡ್ಬೋದಾ? ಓ ಎಸ್, ಶ್ಯೂರ್. ಥ್ಯಾಂಕ್ ಯು. ತಗೊಳ್ಳಿ ಅಶ್ವಿನಿ, ಪ್ಲೀಸ್. ಥ್ಯಾಂಕ್ ಯು. ಕ್ಯಾಪ್ಸಿಕಮ್ ಮಖನಿ ಇಸ್ ರೆಡಿ ಟು ಈಟ್. ನೋಡ್ತಾ ಇದ್ರೇನೆ ಕಚ್ಚೋದೇ ಬೇಡ, ಹಾಗೆ ಮೆಲ್ಟ್ ಆಗ್ತಾ ಇದೆ ಅದು, ಬಿಕಾಸ್ ಯು ಪುಟ್ ಸೋ ಮಚ್ ಆಫ್ ಬಟರ್ ಅಂಡ್ ಕ್ರೀಮ್. ಕ್ಯಾಪ್ಸಿಕಮ್ ಮಖನಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಹೆಚ್ಚಿದ ಈರುಳ್ಳಿ, ಆಲೂಗಡ್ಡೆ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಬೆಣ್ಣೆ, ಫ್ರೆಶ್ ಕ್ರೀಮ್, ಅಚ್ಚಕಾರದ ಪುಡಿ, ಗರಂ ಮಸಾಲಾ ಪೌಡರ್, ಕಿಚನ್ ಕಿಂಗ್ ಮಸಾಲಾ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಈಗ ಕ್ಯಾಪ್ಸಿಕಮ್ ಮಖನಿ ಟೇಸ್ಟ್ ಮಾಡಲು ಸಿದ್ಧವಿದೆ. ಸೊ ವಾಟ್ ಇಸ್ ದ ನೆಕ್ಸ್ಟ್ ರೆಸಿಪಿ? ಏನ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ರೆಸಿಪಿ ನನ್ನ ಜೊತೆ ಇನ್ನೊಬ್ರು ಬಂದಿದ್ದಾರೆ. ಓಕೆ, ಅವ್ರು ಮಾಡ್ತಾರೆ, ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ. ಖಂಡಿತವಾಗ್ಲೂ. ಸೊ ಶಿ ಆಲ್ಸೋ ಇಂಟು ಹೀಲಿಂಗ್? ಎಸ್, ವೆರಿ ಮಚ್. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಹೀಲರ್ಸ್. ವಾವ್. ಸೊ ಇವ್ರು ಯಾರು? ಹೂ ಇಸ್ ಶಿ? ಶಿ ಇಸ್ ಮೈ ಸಿಸ್ಟರ್ ಇನ್ ಲಾ. ಸೂಪರ್. ಓಕೆ, ಹೆಸರು ನಯನಾ ಅಂತ. ನಯನಾ, ಲೆಟ್ ಮಿ ವೆಲ್ಕಮ್. ಶ್ಯೂರ್. ಸೊ ಲೆಟ್ಸ್ ವೆಲ್ಕಮ್ ನಯನಾ ಅಲ್ವಾ? ನಯನಾ ಬನ್ನಿ. ಹಲೋ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ನೀವು ಅವ್ರ ಸಿಸ್ಟರ್ ಇನ್ ಲಾನ ಸಿಸ್ಟರಾ? ಸಿಸ್ಟರ್ ಇಲ್ಲ. ಸಿಸ್ಟರ್ ಒಂದೇ ತರ ಇದ್ದೀರಲ್ಲ ಇಬ್ರು. ಸೊ ನಯನಾ, ಯಾವ ರೆಸಿಪಿ ಮಾಡ್ತಿದ್ದೀರಾ? ಚಟ್ಪಟ ಪಕೋಡ ಅಂತ. ಚಟ್ಪಟ ಪಕೋಡ ಅಂದ್ರೆ ಚಟ್ಪಟ್ ಅಂತ ಆಗುವಂತದ? ಆ ಚಟ್ಪಟ್ ಅಂತಾನೆ ಆಗುತ್ತೆ. ಸೂಪರ್. ಸೊ ಹಾಗೆ ಏನಾದ್ರು ಚಟ್ಪಟ ಅಂತ ಎಗರ್ತಾ ಇರ್ತಾವ ಮೈ ಮೇಲೆಲ್ಲ? ಇಲ್ಲ ಇಲ್ಲ, ಏನಾಗಲ್ಲ. ಏನಾಗಲ್ಲ. ಶುರು ಮಾಡೋಣ. ಸೊ ಚಟ್ಪಟ್ ಪಕೋಡ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನೆನೆಸಿರೋ ಹೆಸರು ಬೇಳೆ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಸ್ವಲ್ಪ ಪುದೀನ, ಪಾಲಕ್ ಸೊಪ್ಪು, ಉಪ್ಪು, ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನಕಾರ, ಆಮೇಲೆ ಚಾಟ್ ಮಸಾಲ ಸ್ವಲ್ಪ. ಸೊ ಇಷ್ಟೇ. ಶುರು ಮಾಡೋಣ. ಸೊ ಫಸ್ಟ್ ಪ್ರಾಸೆಸ್, ಫಸ್ಟು ಹೆಸರು ಬೇಳೆನ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿ ಗ್ರೈಂಡ್ ಮಾಡಿ. ಸೊ ಜಾರ್ ಕೊಡ್ಲಾ ಹಾಗಾದ್ರೆ? ಓಕೆ. ಸೊ ಹೆಸರು ಬೇಳೆ ಎಷ್ಟು ಹೊತ್ತು ನೆನೆಸಿಟ್ಟಿರ್ಬೇಕು? ಒಂದು 2 ಗಂಟೆ, 2-3 ಗಂಟೆ ಒಳಗಡೆ ನಿಂದ್ರೆ ಸಾಕು. ಸೊ 1 ಕಪ್ ಪೂರ್ತಿ ಹಾಕ್ಬೇಕಾ? ಹೌದು. ಸೊ ಪೂರ್ತಿ ಪೌಡರ್ ಐ ಮೀನ್ ಪೇಸ್ಟ್ ತರ ಆಗ್ಬೇಕಾ? ಇಲ್ಲ ಇಲ್ಲ, ತರ್ತರಿಯಾಗಿ ಆದ್ರೆ ಸಾಕು. ಇದು ಸೊ ನೀರ್ ಹಾಕದೇ ಇರೋದ್ರಿಂದ ಸೊ ಅದ್ರಲ್ಲಿ ನೀರಿನ ಅಂಶ ಇರುತ್ತಲ್ವಾ? ಸಾಕಷ್ಟು ಸಾಕು. ಇಷ್ಟಾಗಿದ್ರೆ ಸಾಕು. ಇಲ್ಲ ಇಲ್ಲ, ಸಾಕಿದು. ಡನ್. ಓಕೆ. ಸೊ ವಾಟ್ ನೆಕ್ಸ್ಟ್? ಈಗ ನಂಗೊಂದು ಬೌಲ್ ಬೇಕು, ಮಿಶ್ರಣ ಬೌಲ್. ಈಗ ಆಲೂಗಡ್ಡೆ ಬೇಯಿಸಿರೋದಿದೆ, ಇದನ್ನ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಏನ್ ಮಿಶ್ರಣ ನೀವು? ಇದು ಬರೀ ಹೆಸರು ಬೇಳೆನ ನಾವು ನೆನೆಸಿರೋದನ್ನ ಪೇಸ್ಟ್ ಮಾಡಿರೋದು. ಆಲೂಗಡ್ಡೆ ತರಿಯಾಗಿ ರುಬ್ಕೊಂಡಿರುವಂತ 2 ಅವರ್ ನೆನ್ಸಿಟ್ಬಿಟ್ಟು ಆಮೇಲೆ ತರ್ತರಿಯಾಗಿ ರುಬ್ಕೊಂಡಿರುವಂತ. ಹೌದು. ಪಾಲಕ್. ಸೊ ಪಾಲಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ಬೇಕಲ್ಲ? ಇದು ಜಾಸ್ತಿ ಪಾಲಕ್ ಸೊಪ್ಪು ಹಾಕ್ತೀವಿ. ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು. ಈರುಳ್ಳಿ ಕೆಲವ್ರಿಗೆ ಜಾಸ್ತಿ ಇಷ್ಟ ಅಂತಂದ್ರೆ ಜಾಸ್ತಿ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಕಡಿಮೆ ಹಾಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಉಪ್ಪು ರುಚಿಗೆ, ರೆಡ್ ಚಿಲ್ಲಿ ಪೌಡರ್ ಜಸ್ಟ್ ವೆರಿ ಲಿಟಲ್, ಮತ್ತೆ ಚಾಟ್ ಮಸಾಲ. ಈಗ ಕೆಲವ್ರಿಗೆ ಒಳಗಡೆನೂ ಹುಳಿ ಹುಳಿ ಇರೋದು ಇಷ್ಟ. ಅಕಸ್ಮಾತ್ ಆಮ್ಚೂರ್ ಪೌಡರ್ ಇದೆ ಅಂದ್ರೆ ಆಮ್ಚೂರ್ ಪೌಡರ್ ಹಾಕೋಬಹುದು, ಇಲ್ಲ ಅಂದ್ರೆ ಚಾಟ್ ಮಸಾಲ ಹಾಕೊಳ್ಳೋದು. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ
ಸೊ ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡ್ಬೇಕಾ ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೇಕಾ? ನಮ್ಮ ಮನೇಲಿ ಜಾಸ್ತಿ ವಿ ಪ್ರಿಫರ್ ಸ್ಪೂನಲ್ಲಿ ಮಿಕ್ಸ್ ಮಾಡೋದು ಬೆಟರ್. ಯಾಕಂದ್ರೆ ಐ ಮೀನ್ ಹ್ಮ್ ಬೇಸಿಕಲಿ ನಾನು ಆದಷ್ಟು ರೆಡ್ಯೂಸ್ ಮಾಡ್ತೀನಿ, ನನ್ನ ಕೈ ಯೂಸ್ ಮಾಡಲ್ಲ. ಮೀನ್ ದ ಸೇಮ್ ವಿತ್. ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಸೊ ಮಾಡ್ಕೊಂಡು ಎಣ್ಣೆ ಹಾಕೊಳ್ಳೋಣ. ಹಾ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಡೀಪ್ ಫ್ರೈ ಆಗೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ರಿಕ್ವೈರ್ಡ್. ಸೊ ನೈನಾ ಇದು ಮಿಕ್ಸಿಂಗ್ ಆಗಿದೆ ಅಲ್ಲ? ಆಗಿದೆ. ಓಕೆ. ಸೊ ಇದನ್ನ ಉಂಡೆ ಮಾಡ್ಕೋಬೇಕಾ ಅಥವಾ ಡೈರೆಕ್ಟ್ ಆಗಿ ಹಾಗೆ ಹಾಕ್ಬೇಕಾ, ಹೇಗೆ? ಇಲ್ಲ, ಡೈರೆಕ್ಟ್ ಆಗು ಹಾಕ್ಬೋದು, ಉಂಡೆನೂ ಮಾಡ್ಕೋಬಹುದು ಆ ತರ. ಸೊ ಇದು ಪಕೋಡ ಆಗಿರೋದ್ರಿಂದ ಆದಷ್ಟು ಹೇಗೂ ಅದೇನು ತೊಂದ್ರೆ ಇಲ್ಲ, ಚೆನ್ನಾಗಿರುತ್ತೆ. ಹೌದು. ಸೊ ಈ ತರ ಪಕೋಡ ಟೈಪ್ ಅಲ್ಲಿ ಬಿಟ್ರೆ ಒಳ್ಳೇದು. ಆಗಿದೆ ಇದು. ಸೊ ಇದಾಗಿದೆ. ಸೊ ಇನ್ನು ಕ್ರಿಸ್ಪ್ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಮಾಡ್ಕೋಬಹುದು. ಸೊ ಗೊತ್ತಾಗ್ತಿದೆ ಆದಷ್ಟು ಕ್ರಿಸ್ಪಿ ಆಗಿದೆ. ಸೊ ಕ್ರಿಸ್ಪಿ ಕೂಡ ಇರಬೇಕು ಅಂಡ್ ಆಲ್ಸೋ ಇಟ್ ಶುಡ್ ಬಿ ಅ ಲಿಟಲ್ ಸಾಫ್ಟ್ ಇನ್ಸೈಡ್. ಅದು ಒಳಗಡೆ ಸಾಫ್ಟ್ ಆಗೇ ಇರುತ್ತೆ, ಹೊರಗಡೆ ಇಟ್ ವಿಲ್ ಬಿ ರಿಯಲಿ ಕ್ರಿಸ್ಪಿ ಅಂಡ್ ಜಾಸ್ತಿ ಎಣ್ಣೆ ಕುಡಿಯಲ್ಲ. Okay. ಇಟ್ಸ್ ರಿಯಲಿ. ಮತ್ತೆ ಪಾಲಕ್ ಹಾಕಿರೋದ್ರಿಂದ ಇಟ್ಸ್ ಅಗೇನ್ ಹೆಲ್ದಿ. ಚಟ್ಪಟ್ ಪಕೋಡ ರೆಡಿ. ವಾವ್, ಸೂಪರ್. ಆಹಾ, ಪಾಲಕ್. ಸೊ ತುಂಬಾ ಡಯಟ್ ಕಾನ್ಶಿಯಸ್ ಅಂಡ್ ಹೆಲ್ತ್ ಕಾನ್ಶಿಯಸ್ ಅಂತ ಅನ್ಸುತ್ತೆ ನೀವು. Definitely ಇಲ್ಲ. ಡೆಫಿನೆಟ್ಲಿ ಇಲ್ವಾ? ಆದ್ರೂ ಈ ತರ ಮೇಂಟೈನ್ ಮಾಡಿದೀರಾ, ವೆರಿ ಗುಡ್. ಸೊ ಲೆಟ್ ಮಿ ಟ್ರೈ. ನೀವು ತಿಂತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಖಂಡಿತ ಟೇಸ್ಟ್ ಮಾಡಿ. ಥ್ಯಾಂಕ್ಸ್. ಪ್ಲೀಸ್ ನೈನಾ ನೀವು ತಗೊಳ್ಳಿ. ವಾವ್. ಆಹಾ, ಓಹೋ ನೈನಾ, ನಿಮ್ ಕೈಯ ಏನ್ರಿ ಅದು? ಮೀರಾ ಕೈ ರುಚಿ ಸೂಪರ್, ನಯನಾ ಕೈ ರುಚಿ ಸೂಪರ್. ಸೊ ಎಲ್ಲ ಹೀಲಿಂಗ್ ಪ್ರಭಾವನ ಇದಲ್ಲ. ವಾವ್, ಇಟ್ಸ್ ಸೋ ಕ್ರಿಸ್ಪಿ. ಈ ರೆಸಿಪಿನ ಟೇಸ್ಟ್ ಮಾಡಕ್ಕೆ ಸೊ ನಿಮ್ ಪುಟಾಣಿ ಪಾಪುನು ಕೂಡ ಕರ್ಕೊಂಡ್ ಬಂದಿದ್ದೀರಾ ನೀವು. ಸೊ ಕರಿಯೋಣ ಅವಳನ್ನ. ಓಕೆ, ಕರಿ. ವಾವ್, ದೇರ್ ಇಸ್ ಅ ಬಾಬಿ ಡಾಲ್ ಹಿಯರ್. ಬಾ ಕಮ್ ಅಟ್ ದ ಫ್ರಂಟ್. ದಿಸ್ ಫಾರ್ ಯು. ಓಕೆ, ಥ್ಯಾಂಕ್ ಯು. ಹೇಗಿದೆ? ಚೆನ್ನಾಗಿದ್ಯಾ? ವಾವ್, ವೆರಿ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಗೆಸ್ಟ್ ಆಗಿ ಬಂದಿದ್ಯಾ, ಸೊ ತಿಂತಿದ್ಯಾ, ಎಂಜಾಯ್ ಮಾಡ್ತಿದ್ಯಾ, ಕೂತ್ಕೊಂಡು ನೋಡ್ತಿರು ನಾವು ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತೀವಿ ಈ ಅಂತ. ಆಲೂಗಡ್ಡೆಯನ್ನು ಹಾಕಿ ಮ್ಯಾಶ್ ಮಾಡಿಕೊಳ್ಳಿ. ಅದಕ್ಕೆ ನೆನೆ ಹಾಕಿ ಗ್ರೈಂಡ್ ಮಾಡಿದ ಹೆಸರು ಬೇಳೆ, ಹೆಚ್ಚಿದ ಪಾಲಕ್ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಅಚ್ಚ ಖಾರದ ಪುಡಿ ಮತ್ತು ಚಾಟ್ ಮಸಾಲಾ ಹಾಕಿ ಕಲಸಿ ಎಣ್ಣೆಯಲ್ಲಿ ಕರೆದು ತೆಗೆದರೆ ಈಗ ಚಟ್ಪಟ್ ಪಕೋಡ ಟೇಸ್ಟ್ ಮಾಡಲು ರೆಡಿ. ಸೊ ನಯನಾ ಅಂಡ್ ಮೀರಾ, ಸೊ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ಚಾಕ್ಲೇಟ್ ಮೂಸ್. ಚಾಕ್ಲೇಟ್ ಮೂಸ್ ಯಾರು ಹೇಳ್ಕೊಡ್ತಾರೆ? ಅವರೇನೆ. ಸೊ ನೀವು ಮೀರಾ ಹೇಳ್ಕೊಡ್ತೀರಾ. ಸೊ ನಯನಾ ಇಸ್ ಡನ್ ಹಾಗಾದ್ರೆ. ಓಕೆ ನಯನಾ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಪ್ಲೀಸ್ ಎಂಜಾಯ್. ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್. ಸೊ ಮೀರಾ, ಚಾಕ್ಲೇಟ್ ಮೂಸ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಚಾಕ್ಲೇಟ್ ಬೇಕು, ಕೋಕೋ ಪೌಡರ್, ಡಾರ್ಕ್ ಚಾಕ್ಲೇಟ್, ಜೊತೆಗೆ ಹಾಲು, ಕ್ರೀಮ್, ಕಾರ್ನ್ ಪೌಡರ್, ಶುಗರ್, ಚೈನಾ ಗ್ರಾಸ್. ಸೊ ವಾಟ್ ಇಸ್ ದ ಫಸ್ಟ್ ಪ್ರಾಸೆಸ್? ಫಸ್ಟ್ ಒಂದು ಕಡಾಯಿ ಕೊಡಿ. Okay. ಐ ಮೀನ್ ಫಸ್ಟ್ ಪ್ರೋಸೆಸ್ ಅಂದ್ರೆ ಚೈನಾ ಗ್ರಾಸ್. ಚೈನಾ ಗ್ರಾಸ್ ಅಂತ ಏನ್ ಸಿಗುತ್ತೆ ಅದನ್ನ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಳ್ಬೇಕು. ಎಷ್ಟೊತ್ತು ನೆನೆಸ್ಬೇಕು? ಸೊ ಇದನ್ನ ನೆನ್ಸಿಟ್ಟಿದೀವಿ. ಈಗ ನೆಕ್ಸ್ಟ್ ಒಂದು ಕಡಾಯಿ ತಗೊಳ್ಳಿ. ಆನ್ ಮಾಡ್ಲಾ? ಹಾ. ಸೊ ಇದು ಆದಷ್ಟು ಲೋ ಫ್ಲೇಮ್ ಅಲ್ಲೇ ಇರ್ಬೇಕಾ? ಹೌದು, ಕಂಪ್ಲೀಟ್ ಲೋ ಫ್ಲೇಮ್ ಅಲ್ಲಿ ಮಾಡಬೇಕು. ಇದು ಆಲ್ಮೋಸ್ಟ್ 1.5 2 ಕಪ್ಸ್ ಬರುತ್ತೆ ನಾರ್ಮಲ್ ಕಪ್ ಅಲ್ಲಿ. ಸೊ 2 ಕಪ್ ಹಾಲನ್ನ ಹಾಕೊಳ್ಬೇಕು. ಸೊ 2 ಕಪ್ ಹಾಲು ಬೇಕಾಗತ್ತೆ. ಈಗ ಸಕ್ಕರೆ ಇದಕ್ಕೆ ಜಾಸ್ತಿ ಬೇಕಾಗಲ್ಲ. ರೆಗ್ಯುಲರ್ ಆಗಿ 2-2.5 ಚಮಚ ಸಕ್ಕರೆ ಹಾಕಿ ಈಗ ಸ್ಟರ್ ಮಾಡ್ತಾ ಇರ್ಬೇಕು. ಸೊ ಇದಾದಷ್ಟು ಸಿಮ್ಮಲ್ಲೇ ಇರ್ಬೇಕು ಅಂತ ಹೇಳಿದ್ರಿ ನೀವು. ಸಕ್ಕರೆ ಕರಗಬೇಕು. ಇದು ಒಂದು ಚೂರು ಕುದಿ ಬರಬೇಕು. ಅಷ್ಟು ಒಳಗಡೆ ಒಂದು ಬೌಲಿಗೆ ಕಾರ್ನ್ಫ್ಲೋರ್ 1 ಚಮಚ ಹಾಕೊಳ್ಬೇಕು. ಆಮೇಲೆ 1 ಚಮಚ ಕೋಕೋ ಪೌಡರ್. ಓಕೆ, ಓಕೆ, ಈಕ್ವಲ್ ಪ್ರಪೋರ್ಷನ್. ಎರಡೂನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ಇಟ್ಕೊಂಡು ಅದನ್ನ ಹಾಕಿ ಸ್ವಲ್ಪ ಲಿಕ್ವಿಡ್ ಆಗಿ ಇಟ್ಕೊಳ್ಳೋ ಹಂಗೆ. ಸೊ ಅದಷ್ಟು ಅದು ಉಂಡೆ ಆಗದೆ ಇರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ. ಅದು ಬೇಗ ಪೇಸ್ಟ್ ತರ ಆಗೋಗುತ್ತೆ. ಸೊ ಏನು ಅನ್ಕೊಳ್ಳಿಲ್ಲ ಅಂದ್ರೆ ಇದನ್ನ ಜಸ್ಟ್ ಡೆಫಿನೆಟ್ಲಿ ನಾನು ಸ್ಟಿರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಆಸ್ ಯು ಸೆಡ್ ಇದು ಸಿಮ್ಮಲ್ಲೇ ಇರಬೇಕು ಅಂತ. ಹೌದು. ಸೊ ಸಕ್ಕರೆ ಕೂಡ ಎಲ್ಲ ಹಾಕಿದ್ ಮೆಲ್ಟ್ ಆಗಿದೆ ಅಲ್ವಾ? ಹೌದು.
ಸೊ ಈಗ ನೀಟಾಗಿ ಕೋಕೋ ಪೌಡರ್ ಅಂಡ್ ಕಾರ್ನ್ಫ್ಲೋರ್ ಅಂಡ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮಿಶ್ರಣ ಹಾಕ್ತಾ ಇದ್ದೀರಾ? ಹೌದು. ಓಕೆ, ಮಿಕ್ಸ್ ಮಾಡ್ತಾ ಇರಬೇಕು ಓಕೆ. ಕಂಟಿನ್ಯೂಸ್ ಆಗಿ. ಸೊ ಕಾರ್ನ್ಫ್ಲೋರ್ ಅಂಡ್ ಕೋಕೋ ಪೌಡರ್ ಇದನ್ನ ಇನ್ನಷ್ಟು ಥಿಕ್ ಮಾಡತ್ತಲ್ವಾ? ಹಾ. ಸೊ ಕ್ಯಾನ್ ಐ ಹೆಲ್ಪ್ ಯು? ಹಾ. ಸೊ ಥಿಕ್ ಆಗ್ತಾ ಇದೆ ಹಾಲು. ಸಿಮ್ಮಲ್ಲಿ ಹ್ಮ್. ಅದು ಇದಾಗಕ್ ಬಿಡ್ಬೇಕು. ಇದು ಎಷ್ಟೊತ್ತು ಸ್ಟಿರ್ ಮಾಡ್ತಾ ಇರ್ಬೇಕು? ಅದನ್ನ ಹಂಗೆ ಒಂದು ಹ್ಮ್. 3 to 5 minutes ಸ್ಟರ್ ಮಾಡ್ತಾ ಓಕೆ. ಇರ್ಬೇಕಾಗುತ್ತೆ. ಸೊ ಆ ಥಿಕ್ನೆಸ್ ಗೊತ್ತಾಗತ್ತೆ. ಓಕೆ. ಹಾ, ಅದು ಸ್ವಲ್ಪ ಇದಾಗ್ತಾ ಬರುತ್ತೆ. ಅಂದ್ರೆ ಇದು ಬೇಸಿಕಲಿ ಕೆನೆ ಕಟ್ಕೊಳ್ಬಾರ್ದು, ಹಾ, ಹಾ. ಅದಕ್ಕೋಸ್ಕರ ಅದನ್ನ ಮಿಕ್ಸ್ ಮಾಡ್ತಾ ಓಕೆ. ಇರ್ಬೇಕು. ಇನ್ನೊಂದು ಇದ್ರಲ್ಲಿ ಈಗ ಇದನ್ನ ಬೇಯಿಸ್ಕೊಳ್ಬೇಕು. ಚೈನಾ ಗ್ರಾಸನ್ನ ನೀವು ಏನ್ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನ ಬೇಯಿಸ್ಕೋಬೇಕು. ಸೊ ಅಲ್ಲಿ ಅದು ಪ್ಯಾನ್. ಹಾ. ಸೊ ಚೈನಾ ಗ್ರಾಸನ್ನ ಹಾಕೊಂಡಿದ್ರೆ ಎಷ್ಟು ನಿಮಿಷ ಅದನ್ನ ನೆನೆಸ್ಬೇಕು? 40 minutes. 40 minutes. ಓಕೆ. 40 minutes ಅಲ್ಲಿ ಒಂಥರ ಕಲರ್ಲೆಸ್ ಆಗಿ ಕಾಣೋ ಹಂಗೆ ಶುರುವಾಗುತ್ತೆ. ಓಕೆ. ಆಮೇಲೆ ಅದನ್ನ ಹಿಂಗೆ ಚೂರ್ ನೀರ್ ಹಾಕೊಂಡು ಹಾ. ಅದನ್ನ ಚೆನ್ನಾಗಿ ಓಕೆ ಮಿಕ್ಸ್ ಮಾಡ್ತಾ ಇರ್ಬೇಕು. ಮಾಡ್ಕೊಳ್ಬೇಕು. ಸೊ ಅದೆಲ್ಲ ಕಂಪ್ಲೀಟ್ಲಿ ಇದಾಗ್ಬಿಡುತ್ತಾ? ಫುಲ್ ಕರಗಿ ಹೋಗುತ್ತಾ ಅಥವಾ ಹಾಗೆ ಇರುತ್ತಾ? ಇಲ್ಲ, ಕರಗುತ್ತೆ. ಇದು ಆಕ್ಚುಲಿ ಜೆಲ್ಲಿಗೆ ಬೇಸಿ ಇದೇನೆ. ಯಾವ್ದಕ್ಕೆ? ಜೆಲ್ಲಿ. ಹಾ. ಹಾ, ಹಾ, ಅದು ಹಾ, ಒಂಥರ Okay. ಮೂಸ್ ಒಂಥರ ಸಾಫ್ಟ್ ಆಗಿರ್ತಲ್ಲ, ಹಾ, ಅದು ಹಾ. ಬೇಸ್ ಇದು. ಓಕೆ. ಸೊ ಇದನ್ನ ಹಾಕ್ಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಈ ಒಂದು ಮಿಶ್ರಣನ ತಿರುಗಿಸ್ತಾ ಇರ್ಬೇಕಲ್ವಾ? ನೀವು ಹೇಳಿದಾಗೆ ಕೆನೆ ಕಟ್ಟಬಾರ್ದು. ಹೌದು. ಓಕೆ. ಅದು ಆಗ್ತಾನೆ ಇರುತ್ತೆ. ಇದು ಹಾಕಿದ್ಮೇಲೆ ಇದು ಹಾಕುವಷ್ಟಿಗೆ ಅದನ್ನ ಆಫ್ ಮಾಡ್ಬಿಡ್ತೀವಿ. ಓಕೆ. ಸೊ ಅಲ್ಲಿ ತನಕ ಅದನ್ನ ಸ್ಟಿರ್ ಮಾಡ್ತಾನೆ ಮಾಡ್ತಾ ಇರ್ಬೇಕು. ಇರ್ಬೇಕು. ಆಫ್ ಮಾಡಿದ್ಮೇಲೂ ಅದನ್ನ ಸ್ಟಿರ್ ಮಾಡ್ತಾ ಇರ್ಬೇಕಾಗತ್ತೆ. ಓಕೆ. ಸೊ ಇಷ್ಟಾದ್ರೆ ಸಾಕ ಮೀರಾ ಇದು? ಅದನ್ನ ಆಫ್ ಮಾಡ್ಬಿಡಿ. ಆಫ್ ಮಾಡ್ಲಾ? ಹಂಗೆ ಸ್ಟಾರ್ಟ್ ಮಾಡ್ತಾ ಸೊ ಹಾಗೂ ಕೈ ಆಡಿಸ್ತಾ ಇರ್ಬೇಕು. ಕೆನೆ ಕಟ್ಟಬಾರ್ದು ಅಂತ ಹೇಳಿದ್ರಿ ನೀವು. ಸೊ ಇದು ತುಂಬಾ ಬೇಗ ಕೆನೆ ಕಟ್ತಾ ಇದೆ ಅಲ್ವಾ? ಓಕೆ. ಸುಮಾರು ನೀವೇ ಮಾಡ್ಕೊಳ್ಬೇಕಾದ್ರೆ ಹಾ. ಕೆನೆ ತೆಗ್ದಿರೋ ಅಂತದ್ದು ಇದನ್ನ ಹಾಲನ್ನ ಯೂಸ್ ಮಾಡಿದ್ರೆ ಬೆಟರ್. ಓಕೆ. ಸೊ ಇನ್ನು ಎಷ್ಟೊತ್ತು ಚೈನಾ ಗ್ರಾಸ್ ಇದಾಗಬೇಕು? ಇನ್ನೊಂದು 2 minutes. ಮಿಕ್ಸ್ ಮಾಡ್ಕೋತಾ ಇದ್ರಿ. ಹೌದು. ಸೊ ಈಗ ಅದನ್ನ ಹಾಕೊಳ್ಳೋಣವಾ? ಹಾ. ಸೊ ಆಲ್ಮೋಸ್ಟ್ ಆಗ್ಬೇಕಿದು? ಇಲ್ಲ, ಇದು ಜಸ್ಟ್ ಇಷ್ಟು ಬಂತು ಅಂದ್ರೆ ಕನ್ಸಿಸ್ಟೆನ್ಸಿ ಸಾಕು. ಸೊ ಇದನ್ನ ಇವಾಗ ಹಾಕೊಂಡು ಶೋರ್ ಇಲ್ಲ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕು. ಕಾನ್ಸ್ಟೆಂಟ್ ಆಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಓಕೆ. ಇವಾಗ ಮಿಕ್ಸ್ ಮಾಡ್ತಾ ಅದಕ್ಕೆ ಇವಾಗ ಸ್ಟವ್ ಆನ್ ಮಾಡ್ಬೇಕಾ? ಇಲ್ಲ ಆಫ್ ಆಗೇ ಇರ್ಬೇಕು. ತಣ್ಣಗಾಗ್ತಾ ಆಗ್ತಾ ಅದ್ರ ಜೊತೆಗೆ ಇವಾಗ ಕ್ರೀಮ್ ಫ್ರೆಶ್ ಕ್ರೀಮ್ ಇದು ಬೀಟ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡಿದೀವಿ. ಮಿಕ್ಸ್ ಮಾಡ್ತಾ ಹೋಗ್ಲಾ? ಹಾ, ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ. ಓಕೆ. ಈಗ ಯಾರಿಗಾರು ವೆನಿಲಾ ಎಸೆನ್ಸ್ ಇದಕ್ಕೆ ವೆನಿಲಾ ಎಸೆನ್ಸ್ ಇಷ್ಟ ಇದ್ರೆ, ಚಾಕ್ಲೇಟ್ ಜೊತೆಗೆ ಅದು ಚೂರ್ ಇದೆ ಅಂತ ಇಷ್ಟ ಇದೆ ಅಂದ್ರೆ ಯು ಕ್ಯಾನ್ ಆಡ್ ದಟ್. ಓಕೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ. ಸ್ವಲ್ಪ ಆರದ ಮೇಲೆ ಇದನ್ನ ಒಂದು ಯಾವುದಕ್ಕೆ ನೀವು ಹಾಕಿ, ಈಗ ದೊಡ್ಡ ಟ್ರೇ ತರ ಏನಾದ್ರು ಇದೆ ಅದಕ್ಕೆ ಹಾಕಿ ಸೆಟ್ ಮಾಡ್ತೀರಿ ಅಂದ್ರೆ ಆ ತರ ಮಾಡ್ಬೋದು. ಸೊ ಇದು ಆಕ್ಚುಲಿ ಒಂಥರ ಜೆಲ್ಲಿ ತರ ಆಗುತ್ತಾ? ಫುಲ್ ಜೆಲ್ಲಿ ತರ ಇಲ್ಲ, ಇದು ಆಕ್ಚುಲಿ ಕೇಕು ಮತ್ತೆ ಐಸ್ ಕ್ರೀಮ್ ಮಧ್ಯ ಮೂಸ್. ಓಕೆ. ಸೊ ಹಾಗಾಗಿ ಆ ತರ ಸೆಟ್ ಆಗುತ್ತೆ. ಓಕೆ. ಸೊ ಹಾಗಾದ್ರೆ ಈಗ ಆಫ್ ಮಾಡಿದೀವಿ. ಸೊ ವಾಟ್ ನೆಕ್ಸ್ಟ್? ಇನ್ನೊಂದು ಚೂರು ಇದು ತಣ್ಣಗಾದ್ಮೇಲೆ ಇದನ್ನ ಗ್ಲಾಸಿಗೆ ಹಾಕಿ ಸೆಟ್ ಮಾಡಕ್ಕಿಟ್ಟು ಅಂದ್ರೆ ಫ್ರೀಸರ್ ಅಲ್ಲಿ ಅಥವಾ 10 minutes ಫ್ರೀಸ್ ಮಾಡ್ತು ಅಂದ್ರೆ ಇದು ಕಂಪ್ಲೀಟ್ ಆಗಿ ಸೆಟ್ ಆಗುತ್ತೆ. ಓಕೆ. ಸೊ ಈ ತರದ ಚಿಕ್ಕ ಚಿಕ್ಕ ಕಪ್ಗಳಲ್ಲಿ ಇದನ್ನ ತಗೋಬಹುದು. ಹಾಕಿ ಇದನ್ನ ಸ್ವಲ್ಪ ಕೂಲ್ ಮಾಡ್ತು ಅಂತಂದ್ರೆ ಅವಾಗ ನಿಮಗೆ ಹೋಟೆಲಲ್ಲೆಲ್ಲ ಈಗ ಡೆಸರ್ಟ್ ತರ ಕೊಡ್ತಾರಲ್ವಾ, ಮೂಸು ಆ ತರ ಸೆಟ್ ಆಗುತ್ತೆ. ಎಷ್ಟೊತ್ತು ಬೇಕಾಗತ್ತೆ? ಒಂದು 10 minutes. 10 minutes in the freezer. ಇಟ್ಟು ಅಂದ್ರೆ ಕಂಪ್ಲೀಟ್ ಆಗಿ ಸೆಟ್ ಆಗಿರುತ್ತೆ. ಇದನ್ನ ಡೆಕೋರೇಟ್ ಮಾಡಕ್ಕೆ ಅಂದ್ರೆ ಚಾಕ್ಲೇಟ್ ಕ್ರಶ್ ಮಾಡಿ ಇಟ್ಕೊಂಡಿರೋದು ಅದನ್ನ ಹಾಕ್ತು ಅಂತಂದ್ರೆ, ಸೊ ಚಾಕ್ಲೇಟ್ ಗ್ರೇಟೆಡ್ ಡಾರ್ಕ್ ಚಾಕ್ಲೇಟ್, ಆಮೇಲೆ ಸ್ಪ್ರಿಂಕಲ್ಸ್ ಚಾಕ್ಲೇಟ್ ಇದು. ಓಕೆ, ಚಾಕ್ಲೇಟ್ ಮೂಸ್ ರೆಡಿ ನಿಮಗೋಸ್ಕರ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನೊಂದು 10 ನಿಮಿಷ ನಾವು ಫ್ರೀಸರಲ್ಲಿ ಸೆಟ್ ಆಗೋಗ್ಬಿಟ್ರೆ ಜೆಲಿ ತರ ನಿಜವಾಗ್ಲೂ ವೆರಿ ಯಮ್ಮಿ. ಸೊ ಇದನ್ನ ಹಾಗೆ ತಗೋತಾ ಇದ್ದೀನಿ ನಾನು. ಐ ನೋ ಇಟ್ಸ್ ಗೋನ್ ಬಿ ವೆರಿ ವೆರಿ ಟೇಸ್ಟಿ. ಸೊ ಕ್ಯಾನ್ ಐ ಟ್ರೈ? ಶೋರ್.
ಚಾಕ್ಲೇಟ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆ್ಯಂಡ್ ಮಧ್ಯದಲ್ಲಿ ಐ ಆಮ್ ಗೆಟಿಂಗ್ ದಿಸ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್, ಗ್ರೇಟೆಡ್ ಡಾರ್ಕ್ ಚಾಕ್ಲೇಟ್. ವಾವ್. ಐ ಥಿಂಕ್ ನಿಜವಾಗ್ಲೂ ಮಕ್ಕಳು ಮನೇಲಿದ್ರೆ ಸೆಟ್ ಆಗೋಗಿ ಬಿಡೋದೇ ಇಲ್ಲ ಫ್ರೀಸರಲ್ಲಿ 10 ನಿಮಿಷ. ದೇ ಜಸ್ಟ್ ಟೇಕ್ ಇಟ್ ಲೈಕ್ ಎ ಡ್ರಿಂಕ್. ಸೊ ಇಟ್ಸ್ ರಿಯಲಿ ನೈಸ್. ಚಾಕ್ಲೇಟ್ ಮೌಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಹಾಲು ಹಾಕಿ ಕಾಯಿಸಿ, ಅದಕ್ಕೆ ಸಕ್ಕರೆ, ಕಾರ್ನ್ಫ್ಲೋರ್, ಕೋಕೋ ಪೌಡರ್ಗಳ ಕಲಿಸಿದ ಮಿಶ್ರಣ ಹಾಕಿ ಕುದಿಸಿ, ನಂತರ ನೆನೆ ಹಾಕಿದ ಚೈನಾ ಗ್ರಾಸ್ ಮತ್ತು ಫ್ರೆಶ್ ಕ್ರೀಮ್ ಅನ್ನು ಹಾಲಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿ, ಕೊನೆಗೆ ತುರಿದ ಬ್ಲಾಕ್ ಚಾಕ್ಲೇಟ್ನಿಂದ ಗಾರ್ನಿಶ್ ಮಾಡಿದರೆ ಸವಿಯಾದ ಚಾಕ್ಲೇಟ್ ಮೌಸ್ ಸವಿಯಲು ಸಿದ್ಧ. ಮೀರಾ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಶ್ಯೂರ್ ದಿಸ್ ಇಸ್ ಆಲ್ಸೋ ವೆರಿ ಹೆಲ್ದಿ, ಬಿಕಾಸ್ ಹೊರಗಡೆ ಹೋಗಿ ಮಕ್ಕಳು ಚಾಕ್ಲೇಟ್ ಅದು ಇದು ಅಂತ ತಗೊಳ್ಳೋ ಬದಲು ಸೊ ಮನೇಲಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದ್ರೆ ಆ್ಯಂಡ್ ಆಲ್ಸೋ ಯು ನೋ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದೀವಿ ಅಂತ. ಸೊ ಫ್ಯಾಂಟಾಸ್ಟಿಕ್, ವೆರಿ ವೆರಿ ಟೇಸ್ಟಿ ರೆಸಿಪೀಸ್. ನೀವು ಏನು ಮಾಡಿದ್ರಿ 4 ರೆಸಿಪೀಸ್ ದ ಬೆಸ್ಟ್ ರೆಸಿಪೀಸ್. ಥ್ಯಾಂಕ್ ಯು ಸೋ ಮಚ್ ಮೀರಾ. ಹಾಗೆ ನಮ್ಮ ಕಡೆಯಿಂದ ನಿಮ್ಗೊಂದು ಪುಟ್ಟ ನೆನಪಿನ ಕಾಣಿಕೆ, ಅಶು ಬೆದ್ರಾ ವೆಂಚರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಜಯಶಂಕರ್ ಸಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು ಸೋ ಮಚ್. you very ಸೊ much. ಇಷ್ಟೊತ್ತು ನಿಮ್ಮ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀರಾ. ಹಾಗೆ ನಮ್ಮ ವ್ಯೂವರ್ಸ್ ನಿಮ್ಮನ್ನ ಭೇಟಿ ಆಗಬೇಕು ಅಂದರೆ ಖಂಡಿತವಾಗ್ಲೂ ಅವರು ನಮಗೆ ಮೇಲ್ ಮಾಡ್ಬೋದು, ಹಾಗೆ ಪತ್ರದ ಮೂಲಕ ಕೂಡ ನಮಗೆ ಅವರ ವಿಳಾಸವನ್ನು ಕೇಳಿದ್ರೆ ನಾವು ವಿಲ್ ರಿಪ್ಲೈ ಬ್ಯಾಕ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಮೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಯನ ಮತ್ತೆ ಮೀರಾ ಇಬ್ರು ಕೂಡ ಬಂದು ಅವರ ಬೆಸ್ಟ್ ರೆಸಿಪೀಸನ್ನ ನಮಗೆ ಹೇಳ್ಕೊಟ್ರು. ಖಂಡಿತವಾಗ್ಲೂ ಹೆಲ್ದಿ, ಆದ್ರೂ ಕೂಡ ಟೇಸ್ಟಿ ಕೂಡ ಆಗಿತ್ತು. ಸೊ ನೆಕ್ಸ್ಟ್ ನೀವು ಕೂಡ ಬರ್ತೀರಾ ಅಂತ ಭಾವಿಸ್ತೀನಿ. ನೀವು ಬರೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಬೆಸ್ಟ್ ರೆಸಿಪಿ ಜೊತೆಗೆ ನಿಮ್ಮ ಭಾವಚಿತ್ರವನ್ನ ನಮಗೆ ಮೇಲ್ ಕೂಡ ಮಾಡ್ಬೋದು ಅಥವಾ ಪತ್ರದ ಮೂಲಕ ಕೂಡ ಬರೆದು ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಜೀ ಕನ್ನಡ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.